ನಮಸ್ಕಾರ ವೀಕ್ಷಕರೇ, ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳ ತಲೆ ಕಾಯುತ್ತಂತೆ, ಹೌದಾ? ತಂದೆ ತಾಯಿ ಮಾಡಿದ ಪುಣ್ಯ ಅವರ ಮಕ್ಕಳ ತಲೆ ಕಾಯುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದೇ ತಂದೆ ತಾಯಿ ಮಾಡಿಟ್ಟಿರುವ ದುಡ್ಡು, ಹಣ, ಆಸ್ತಿ, ಸಂಪತ್ತು ಅವರ ಮಕ್ಕಳ ತಲೆ ಮಾತ್ರ ಅಲ್ಲ, ಮೊಮ್ಮಕ್ಕಳು ತಲೆನೂ ಕೂಡ ಕಾಯುತ್ತೆ. ಜೊತೆಗೆ ಅವರಿಗೆ ಕೀರ್ತಿ, ಗೌರವ, ಮರ್ಯಾದೆಯನ್ನು ಕೂಡ ತಂದು ಕೊಡುತ್ತೆ. ಯಾಕಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ದುಡ್ಡೊಂದೇ ಶಾಶ್ವತ ಪರಿಹಾರ ಅಲ್ವಾ? ಅದಕ್ಕೆ ಈಗ ಸದ್ಯಕ್ಕೆ ನಾನು ಈ ಮಾತನ್ನ ಹೇಳೋಕೆ ಕಾರಣ ಧೀರುಭಾಯಿ ಅಂಬಾನಿ, ಮುಕೇಶ್ ಅಂಬಾನಿ, ಅನಿಲ್ ಅಂಬಾನಿ ಮತ್ತು ಅವರ ಕುಟುಂಬ. ಇವತ್ತಿನ ಈ ವಿಡಿಯೋದಲ್ಲಿ ಅನಂತ್ ಅಂಬಾನಿ ಬಹಳ ದಿನದವರೆಗೆ ಬದುಕಲ ಅನ್ನೋ ಸತ್ಯವನ್ನ ತಿಳಿದುಕೊಂಡೇ ರಾಧಿಕಾ ಹಣಕ್ಕಾಗಿ ಅನಂತ್ ಅವರನ್ನ ಮದುವೆ ಆಗಿದ್ದಾರಾ? ಅನಂತ್ ಮತ್ತು ರಾಧಿಕಾ ಮದುವೆ ಹಿಂದೆ ಯಾರಿಗೂ ತಿಳಿಯದೆ ಅಡಗಿರುವಂತಹ ಭಯಂಕರ ರಹಸ್ಯ ಆದ್ರೂ ಏನು? ಅತಿ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದಂತಹ ಧೀರುಭಾಯಿ ಅಂಬಾನಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡಿದಾದ್ರೂ ಹೇಗೆ? ಧೀರುಭಾಯಿ ಅಂಬಾನಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋಕೆ ದುಬೈಯಿಂದ ಬಂದಿದ್ದಾದ್ರೂ ಏಕೆ? ಧೀರುಭಾಯಿ ಅಂಬಾನಿ ಶ್ರೀಮಂತಿಕೆ ಹಿಂದೆ ಅಡಗಿರುವಂತಹ ಅವ್ಯವಹಾರಗಳ ಬಗ್ಗೆ ಕರಾಳ ಸತ್ಯ ಆದ್ರೂ ಏನು? ಕೇವಲ 800 ರೂಪಾಯಿ ಸ್ಕೂಲ್ ಟೀಚರ್ ಆಗಿದ್ದಂತಹ ನೀತಾ ಅಂಬಾನಿ ಮನೆಯ ಸೊಸೆಯಾಗಿದ್ದಾದ್ರೂ ಹೇಗೆ? ನೀತಾ ಅಂಬಾನಿಗೆ ಹುಟ್ಟಿದ ಮಕ್ಕಳ ತಂದೆ ಮುಕೇಶ್ ಅಂಬಾನಿ ಅಲ್ವಾ? ಅನಿಲ್ ಅಂಬಾನಿ ಜೀವನ ಸಂಪೂರ್ಣವಾಗಿ ಹಾಳಾಗಿ ಹಣ, ಆಸ್ತಿ, ಸಂಪತ್ತು ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರೋಕೆ ಕಾರಣ ಏನು? ಮುಕೇಶ್ ಅಂಬಾನಿ ತನ್ನ ಮಗಳು ಈಶಾ ಮದುವೆಗೆ ಖರ್ಚು ಮಾಡಿದ್ದು ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನ? ಅನಂತ್ ಮತ್ತು ರಾಧಿಕಾ ಲವ್ ಸ್ಟೋರಿ ಶುರುವಾಗಿದ್ದಾದ್ರೂ ಹೇಗೆ? ಸಣ್ಣಗಿದ್ದ ಅನಂತ್ ಅಂಬಾನಿ ದೇಹ ಇದ್ದಕ್ಕಿದ್ದ ಹಾಗೆ ವಿಪರೀತ ದಪ್ಪ ಆಗೋಕೆ ಕಾರಣ ಆದ್ರೂ ಏನು? ಮತ್ತು ರಾಧಿಕಾ ಮದುವೆಗೆ ಮುಕೇಶ್ ಅಂಬಾನಿ ಖರ್ಚು ಮಾಡಿದಂತಹ ಹಣ ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನ? ತನ್ನ ಮಗ ಅನಂತ್ ಅಂಬಾನಿಯ ತಂಟೆಗೆ ದಯವಿಟ್ಟು ಯಾರು ಬರಬೇಡಿ ಅಂತ ನೀತಾ ಅಂಬಾನಿ ಜನರ ಮುಂದೆ ಕಣ್ಣೀರಿಟ್ಟಿದ್ದು ಬೇಡಿಕೊಂಡಿದ್ದಾದ್ರೂ ಏಕೆ? ಇಂತಹ ಎಲ್ಲ ಆಸಕ್ತಿದಾಯಕ, ಕುತೂಹಲ ಭರಿತ ಹಾಗೂ ರಹಸ್ಯಕಾರಿ ಮಾಹಿತಿಗಳಿರುವಂತಹ ಈ ವಿಡಿಯೋನ ಆರಂಭಿಸೋಕೆ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಗ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ. ಧೀರುಭಾಯಿ ಅಂಬಾನಿ ಹುಟ್ಟಿದ್ದು 1932ನೇ ಇಸವಿ ಡಿಸೆಂಬರ್ 28ನೇ ತಾರೀಕು ಗುಜರಾತ್ ರಾಜ್ಯದ ಜುನಾಗಢ್ನ ಒಂದು ಬಡ ಕುಟುಂಬದಲ್ಲಿ. ತಂದೆ ಹೀರಾಚಂದ್ ಗೋವರ್ಧನ ಬಾಯಿ ಅಂಬಾನಿ, ತಾಯಿ ಜಮುನಾ ಬೆನ್. ಇನ್ನು ಧೀರುಭಾಯಿ ಅಂಬಾನಿಗೆ ರಮಣಿಕ್ ಲಾಲ್ ಅಂಬಾನಿ ಎಂಬ ಅಣ್ಣ, ತುಬಾಯಿ ಅಂಬಾನಿ ಎಂಬ ತಮ್ಮ ಮತ್ತು ತ್ರಿಲೋಚನಾ ಬೆನ್ ಎಂಬ ತಂಗಿ ಕೂಡ ಇದ್ದಾರೆ. ಧೀರುಭಾಯಿ ಅಂಬಾನಿ ತಂದೆ ಹೀರಾಚಂದ್ ಗೋವರ್ಧನ ಬಾಯಿ ಅಂಬಾನಿ ಜುನಾಗಢ್ನಲ್ಲಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿ ತನ್ನ ಕುಟುಂಬವನ್ನ ಪೋಷಣೆ ಮಾಡುತ್ತಿದ್ರು. ಆದ್ರೆ ಅವರು ಕೆಲಸವನ್ನ ಮಾಡುತ್ತಿದ್ದಂತಹ ಸ್ಕೂಲ್ನಲ್ಲಿ ಸ್ಯಾಲರಿ ತುಂಬಾ ಕಡಿಮೆ ಇದ್ದಂತಹ ಕಾರಣದಿಂದ ಇವರ ಕುಟುಂಬ ಆರ್ಥಿಕವಾಗಿ ತುಂಬಾನೇ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂತು. ಈ ಎಲ್ಲಾ ಸಮಸ್ಯೆಗಳಿಂದ ತುಂಬಾನೇ ಬೇಸರವನ್ನ ಮಾಡಿಕೊಂಡಂತಹ ಧೀರುಭಾಯಿ ರಮಣಿಕ್ ಲಾಲ್ ಅಂಬಾನಿ ಅರಬ್ ದೇಶದ ಯಮನ್ಗೆ ಹೋಗಿ ಉದ್ಯೋಗ ಮಾಡೋಕೆ ಆರಂಭಿಸಿದ್ರು. ಆದ್ರೆ ಅದಾಗ್ಲೇ ಇವರಿಗೆ ಮದುವೆಯಾಗಿದ್ರಿಂದ ಮತ್ತು ಹೆಂಡತಿ ಮಕ್ಕಳ ಜವಾಬ್ದಾರಿ ಕೂಡ ಇವರ ಮೇಲೇನೆ ಇದ್ದಿದ್ರಿಂದ ಸಂಪಾದನೆ ಮಾಡಿದಂತಹ ಹಣವೆಲ್ಲ ಇವರ ಫ್ಯಾಮಿಲಿಗೆ ಸರಿ ಹೋಗುತ್ತಿತ್ತು. ಇನ್ನು ಧೀರುಭಾಯಿ ಅಂಬಾನಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಜುನಾಗಢ್ನ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ರು. ಓದಿನಲ್ಲಿ ಇವರು ತುಂಬಾನೇ ಚುರುಕಾಗಿದ್ರು. ಆದ್ರೆ 7ನೇ ಕ್ಲಾಸ್ ಮುಗಿಯುವ ಸಂದರ್ಭಕ್ಕೆ ಸರಿಯಾಗಿ ಇವರ ತಂದೆ ಹೀರಾಚಂದ್ಗೆ ಅನಾರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದ್ರಿಂದ ಎದ್ದು ಓಡಾಡುವಷ್ಟು ಪರಿಸ್ಥಿತಿ ಆಗದೆ ಮಂಚಕ್ಕೆ ಸೀಮಿತ ಆದ್ರು. ಇದರಿಂದ ಮನೆಯ ಬಾಧ್ಯತೆ, ಜವಾಬ್ದಾರಿ ಎಲ್ಲ ತಾಯಿ ಮೇಲೇನೆ ಬಿತ್ತು. ಮನೆಯಲ್ಲಿ ಕಡುಬಡತನದ ಕಷ್ಟ ಬೇರೆ ಇತ್ತು. ಇದರಿಂದ ಧೀರುಭಾಯಿ ಅಂಬಾನಿ ಶಾಲಾ ವಿದ್ಯಾಭ್ಯಾಸಕ್ಕೂ ಕೂಡ ಹಣ ಇಲ್ಲದೆ ಅವರನ್ನ ಶಾಲೆಯಿಂದ ಬಿಡಿಸಿ ಅವರ ತಾಯಿ ಮನೆಯಲ್ಲಿ ಟೀ, ಕಾಫಿ, ಸಮೋಸಗಳನ್ನ ಮಾಡಿ ಹೊರಗಡೆ ಮಾರಿಕೊಂಡು ಬಾ ಅಂತ ಹೇಳಿ ಕಳಿಸ್ತಿದ್ರು. ಆ ರೀತಿಯಲ್ಲಿ ಧೀರುಭಾಯಿ ಅಂಬಾನಿ ಕಷ್ಟಪಟ್ಟು ಸಂಪಾದನೆ ಮಾಡುತ್ತಿದ್ದಂತಹ ಹಣವನ್ನೆಲ್ಲ ಸೇರಿಸಿ ತನ್ನ ತಾಯಿ ಜೊತೆ ಸೇರಿ ಅಲ್ಲೇ ಬಸ್ ಸ್ಟಾಪ್ ಹತ್ರ ಒಂದು ಪಕೋಡ ಮಾರುವ ಅಂಗಡಿ ಮತ್ತು ಟೀ ಶಾಪ್ ಅನ್ನ ಆರಂಭಿಸ್ತಾರೆ. ಆದ್ರೆ ಅಲ್ಲಿ ವ್ಯಾಪಾರ ಅಷ್ಟಕ್ಕಷ್ಟೇ ಆಗಿದ್ರಿಂದ
ಬರುತ್ತಿದ್ದ ಹಣ ಅವರ ತಂದೆ ಚಿಕಿತ್ಸೆಗೇನೆ ಸರಿ ಹೋಗ್ತಾ ಇರಲಿಲ್ಲ. ಇದರಿಂದ ಧೀರುಭಾಯಿ ಅಂಬಾನಿ ತನ್ನ ಅಣ್ಣ ಕೆಲಸ ಮಾಡುತ್ತಿದ್ದಂತಹ ಯಮನ್ಗೆ ಹೋಗಿ ಯಾವುದಾದರೂ ಒಂದು ಕೆಲಸ ಮಾಡಿ ತುಂಬಾನೇ ಹಣ ಸಂಪಾದನೆ ಮಾಡಬೇಕು ಅಂತ ಅಂದುಕೊಂಡ್ರು ಮತ್ತು ಅದಕ್ಕೆ ಅವರ ಅಣ್ಣ ಕೂಡ ಒಪ್ಪಿಕೊಂಡಿದ್ರಿಂದ ಧೀರುಭಾಯಿ ಅಂಬಾನಿ ತನ್ನ 15ನೇ ವರ್ಷಕ್ಕೆ ಯಮನ್ಗೆ ಹೋದ್ರು ಮತ್ತು ನಂತರ ಅಲ್ಲೇ 300 ರೂಪಾಯಿ ಸ್ಯಾಲರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಳ್ತಾರೆ. ಈ ರೀತಿಯಲ್ಲಿ 1 ವರ್ಷ ಅಲ್ಲೇ ಕೆಲಸ ಮಾಡಿ ಒಂದಿಷ್ಟು ಹಣವನ್ನ ಕೂಡ ಮನೆಗೆ ಕಳಿಸ್ತಿದ್ರು. ಆದ್ರೆ ಆ ಜಾಬ್ನಲ್ಲಿ ಅಂದುಕೊಂಡಷ್ಟರ ಮಟ್ಟಿಗೆ ಹಣ ಬಾರದೇ ಇದ್ದಿದ್ರಿಂದ ತನಗೆ ಪರಿಚಯವಿದ್ದವರ ಸಹಾಯವನ್ನ ಪಡ್ಕೊಂಡು ಎಬಿಸಿ ಅಂಡ್ ಕೋ ಎಂಬ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಜಾಯಿನ್ ಆಗ್ತಾರೆ. ಆದ್ರೆ ಧೀರುಭಾಯಿ ಅಂಬಾನಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಎಜುಕೇಶನ್ ಅನ್ನ ಮಾಡಿರ್ಲಿಲ್ಲ. ಇದರಿಂದ ತನ್ನ ಇಂಗ್ಲಿಷ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಅಂತ ಇಂಗ್ಲಿಷ್ ಪೇಪರ್ ಮ್ಯಾಗಝಿನ್ಗಳನ್ನ ಓದಿ ತಮ್ಮ ಇಂಗ್ಲಿಷ್ ಜ್ಞಾನವನ್ನ ಹೆಚ್ಚಿಸಿಕೊಳ್ತಾರೆ. ನಂತರ ಅವರ ಹತ್ತಿರ ಬರುತ್ತಿದ್ದಂತಹ ಫಾರಿನ್ ಕ್ಲೈಂಟ್ಸ್ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತಿದ್ರು ಮತ್ತು ಇದರಿಂದ ಆ ಕಂಪನಿಗೆ ತುಂಬಾನೇ ಅನುಕೂಲ ಕೂಡ ಆಯ್ತು. ಈ ಕಾರಣದಿಂದ ಆ ಕಂಪನಿಯವರು 2 ವರ್ಷಗಳ ನಂತರ ಧೀರುಭಾಯಿನ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ರು. ಇನ್ನು ಧೀರುಭಾಯಿ ಅಂಬಾನಿಗೆ ಚಿಕ್ಕ ವಯಸ್ಸಿನಿಂದಲೇ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಇಂಟ್ರೆಸ್ಟ್ ತುಂಬಾನೇ ಇತ್ತು. ಈ ಕಾರಣದಿಂದ ತನ್ನ ಕಂಪನಿಯಲ್ಲಿ ನಡೆಯುತ್ತಿದ್ದಂತಹ ಟ್ರೇಡಿಂಗ್ ಅಂದ್ರೆ ವ್ಯಾಪಾರವನ್ನ ನೋಡಿ ಧೀರುಭಾಯಿ ಅಂಬಾನಿಗೆ ಆಸಕ್ತಿ ಜಾಸ್ತಿಯಾಗಿ ದಿನೇ ದಿನೇ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾಲೆಡ್ಜ್ ಬೆಳೆಸಿಕೊಳ್ತಿದ್ರು. ಇನ್ನು ಈ ರೀತಿಯಲ್ಲಿ ನಾಲೆಡ್ಜ್ ಜಾಸ್ತಿಯಾಗಿ ಎಕ್ಸ್ಪೀರಿಯನ್ಸ್ ಅನ್ನೋದು ಬಂದು ಸ್ವತಂತ್ರವಾಗಿ ವ್ಯಾಪಾರ ಮಾಡೋಕೆ ದುಡ್ಡು ಇಲ್ಲದೆ ಇದ್ದಿದ್ದರಿಂದ ತನಗೆ ತಿಳಿದಿದ್ದ ಕೆಲವು ಬಿಸಿನೆಸ್ ಮ್ಯಾನ್ಗಳ ಹತ್ತಿರ ಹೋಗಿ ಹೊಸತಾಗಿ ವ್ಯಾಪಾರ ಆರಂಭಿಸೋಕೆ ಅಂತ ಹಣ ತೆಗೆದುಕೊಂಡು ಒಂದು ವೇಳೆ ನಷ್ಟ ಆದ್ರೆ ನಾನೇ ಆ ಹಣವನ್ನ ತಿರುಗಿಸಿ ಕೊಡ್ತೀನಿ ಅಂತ ಹೇಳಿ ಲಾಭ ಬಂದ್ರೆ ಬಂದಿರುವಂತಹ ಪ್ರಾಫಿಟ್ ನಲ್ಲಿ ಶೇರ್ ಅಂದ್ರೆ ಭಾಗ ಕೊಡ್ತೀನಿ ಅಂತ ಹೇಳಿ ಅವರ ಹತ್ರ ಹಣ ತೆಗೆದುಕೊಳ್ತಿದ್ರು. ಆ ರೀತಿಯಲ್ಲಿ ದಿನೇ ದಿನೇ ಕಳೆಯುತ್ತಾ ಕಡಿಮೆ ಹಣದಿಂದ ವ್ಯಾಪಾರ ಆರಂಭಿಸಿ ಒಳ್ಳೆ ಲಾಭವನ್ನ ಸಂಪಾದನೆ ಮಾಡ್ತಾರೆ. ಇದರಿಂದ ವ್ಯಾಪಾರದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಈ ರೀತಿ ಬರೀ ವ್ಯಾಪಾರ ಅಷ್ಟೇ ಅಲ್ಲದೆ ಹಣ ಸಂಪಾದನೆ ಮಾಡೋಕೆ ಎಷ್ಟು ದಾರಿ ಇದೆಯೋ ಅದಷ್ಟು ಟ್ರೈ ಮಾಡಬೇಕು ಅಂತ ಅಂದುಕೊಳ್ತಾರೆ. ಇದು ಹೀಗೆ ಇದ್ರೆ ದುಬೈನ ಯಮನ್ ಕಾಯಿನ್ಸ್ನಲ್ಲಿ ಅದರ ಬೆಲೆಗಿಂತ ಜಾಸ್ತಿ ಬೆಳ್ಳಿನ ಸೇರಿಸಿ ಅಲ್ಲಿನ ಸರ್ಕಾರ ಆ ಕಾಯಿನ್ನ ಅಂದ್ರೆ ಆ ನಾಣ್ಯವನ್ನ ತಯಾರು ಮಾಡ್ತಿದ್ರು. ಇನ್ನು ಈ ವಿಷಯ ತಿಳಿದ ಧೀರುಭಾಯಿ ಅಂಬಾನಿ ಆ ಕಾಯಿನ್ಸ್ ಅನ್ನ ಕರಗಿಸಿ ಅದರಲ್ಲಿ ಬಂದ ಆ ಬೆಳ್ಳಿಯನ್ನ ಲಂಡನ್ನ ಒಂದು ಕಂಪನಿಗೆ ಮಾರೋಕೆ ಆರಂಭಿಸಿದ್ರು. ಇದನ್ನೆಲ್ಲ ಮಾಡೋದ್ರಿಂದ ಪೊಲೀಸರಿಗೆ ಈ ವಿಷಯ ತಿಳಿಯುತ್ತೆ ಮತ್ತು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ರು ರಿಸ್ಕ್ ಅನ್ನ ತೆಗೆದುಕೊಳ್ತಿದ್ರು. ಯಾಕಂದ್ರೆ ಲೈಫ್ ಅಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಹೋದ್ರೆ ಲೈಫ್ ಇಲ್ಲ ಅಂತ ಅವರು ಅಂದ್ಕೊಂಡಿದ್ರು. ಧೀರುಭಾಯಿ ಅಂಬಾನಿ ಕೆಲವೇ ದಿನಗಳಲ್ಲಿ ಇದರಿಂದ ಆರ್ಥಿಕವಾಗಿ ಒಂದು ಹಂತಕ್ಕೆ ಕೂಡ ಬರ್ತಾರೆ. ಇದು ಹೀಗೆ ಇದ್ರೆ 1953ರಲ್ಲಿ ಧೀರುಭಾಯಿ ತಂದೆಗೆ ಆರೋಗ್ಯ ಹಾಳಾಗಿ ಸತ್ತೋಗ್ತಾರೆ. ಇದರಿಂದ ಮನೆಯವರ ಜವಾಬ್ದಾರಿ ಮತ್ತು ಬಾಧ್ಯತೆ ಎಲ್ಲ ತಾನೇ ತೆಗೆದುಕೊಂಡಂತಹ ಧೀರುಭಾಯಿ ಅಂಬಾನಿ ತನ್ನ ತಮ್ಮನಿಗೆ ಮತ್ತು ತನ್ನ ತಂಗಿಗೆ ಮದುವೆಯನ್ನ ಮಾಡಿಸಿ ಅವರನ್ನ ಲೈಫಲ್ಲಿ ಸೆಟಲ್ ಮಾಡಿಸ್ತಾರೆ. ಅನಂತರ ಧೀರುಭಾಯಿಗೆ ಅವರ ತಾಯಿ ಅವರದೇ ಸಂಬಂಧಿಕರ ಹುಡುಗಿಯಾದ ಕೋಕಿಲಾಬೆನ್ ಜೊತೆ 1955ರಲ್ಲಿ ಮದುವೆಯನ್ನ ಮಾಡಿಸ್ತಾರೆ. ಆ ಮದುವೆ ನಂತರ ಧೀರುಭಾಯಿ ತನ್ನ ಹೆಂಡತಿ ಜೊತೆ ಯಮನ್ಗೆ ಹೋಗಿ ಸೆಟಲ್ ಆಗ್ತಾರೆ. ಆಮೇಲೆ ಅಲ್ಲೇ ಕೆಲವು ದಿನಗಳಲ್ಲಿ ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡಿ ಒಂದು ಮನೆಯನ್ನ ಕೂಡ ತೆಗೆದುಕೊಳ್ತಾರೆ. ಆ ರೀತಿಯಲ್ಲಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1957ನೇ ಮುಖೇಶ್ ಅಂಬಾನಿ ಹುಟ್ಟುತ್ತಾರೆ. ಇದು ಹೀಗೆ ಇದ್ರೆ ಅದೇ ಸಮಯದಲ್ಲಿ ಯಮನ್ನಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಸ್ವತಂತ್ರಕ್ಕಾಗಿ ಅಲ್ಲಿನ ಜನ ಹೋರಾಡೋಕೆ ಆರಂಭಿಸ್ತಾರೆ. ಇನ್ನು ಈ ಗಲಾಟೆಯಲ್ಲಿ ಬೇರೆ ದೇಶದಿಂದ ಯಮನ್ಗೆ ಬಂದು ಅನೇಕ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇದರಿಂದ ಅಲ್ಲಿದ್ದ ಬಹಳ ಜನಕ್ಕೆ ಭಯ ಆಗಿ ಅವರೆಲ್ಲ ತಮ್ಮ ದೇಶಗಳಿಗೆ ಓಡಿ ಹೋದ್ರು. ಆ ರೀತಿಯಲ್ಲಿ ಧೀರುಭಾಯಿ ಅಂಬಾನಿ ಕೂಡ ತನ್ನ ಮನೆಯ ಆಸ್ತಿಗಳನ್ನೆಲ್ಲ ಯಮನ್ನಲ್ಲೇ ಬಿಟ್ಟು ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಹೆಂಡತಿ ಮಗನ ಜೊತೆ ಸೇರಿ ಇಂಡಿಯಾಗೆ ವಾಪಸ್ ಬಂದ್ರು. ನಂತರ ಬಾಂಬೆಯಲ್ಲಿ ಒಂದು ಸಣ್ಣ ಮನೆಯನ್ನ ಬಾಡಿಗೆಗೆ ಅಂದ್ರೆ ರೆಂಟ್ಗೆ ತೆಗೆದುಕೊಂಡು ಫ್ಯಾಮಿಲಿ ಜೊತೆ ಅಲ್ಲೇ ಸೆಟಲ್ ಆಗ್ತಾರೆ. ಆ ರೀತಿಯಲ್ಲಿ ಕಾಲ ಕಳೆಯುತ್ತಾ ಕೈಯಲ್ಲಿರುವ ಹಣ ಕೂಡ ಮುಗಿಯುತ್ತಾ ಬಂದಿದ್ರಿಂದ ಮತ್ತೆ ತಮ್ಮ ಲೈಫ್ನ ಮೊದಲಿಂದ ಶುರು ಮಾಡುವ ಪರಿಸ್ಥಿತಿಗೆ ಬರ್ತಾರೆ. ಇನ್ನು ಆ ರೀತಿಯಲ್ಲಿ
ಓನ್ ಆಗಿ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಅಷ್ಟಾಗಿ ಹಣ ಕೂಡ ಇಲ್ಲದೆ ಇದ್ದಿದ್ದರಿಂದ ಒಂದಿಷ್ಟು ಚಿಂತೆಗೆ ಕೂಡ ಈಡಾಗ್ತಾರೆ. ಆದರೆ ಆ ಸಮಯದಲ್ಲಿ ಪಾಲಿಸ್ಟರ್ ಕ್ಲೋತ್ಸ್ನ ಡಿಮ್ಯಾಂಡ್ ಬಹಳನೇ ಇದ್ದಿದ್ದರಿಂದ ಭಾರತೀಯರು ಫಾರಿನ್ನಿಂದ ಅಂದರೆ ವಿದೇಶದಿಂದ ಪಾಲಿಸ್ಟರ್ನ ಇಂಪೋರ್ಟ್ ಮಾಡಿಕೊಂಡು ಅಂದರೆ ತರಿಸಿಕೊಂಡು ಇಲ್ಲಿರುವ ಸುಗಂಧ ದ್ರವ್ಯಗಳನ್ನು ಮತ್ತು ಮಸಾಲೆ ಪದಾರ್ಥಗಳನ್ನು ಫಾರಿನ್ಗೆ ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡ್ತಾ ಇದ್ರು. ಇನ್ನು ಈ ವಿಷಯ ತಿಳಿದ ಧೀರುಭಾಯಿ ಅಂಬಾನಿ ಪಾಲಿಸ್ಟರ್ ಸಪ್ಲೈ ಮಾಡಬೇಕು ಅಂದರೆ ಲೈಸೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ತನ್ನ ಹೆಂಡತಿ ಹತ್ತಿರ ಇರುವ ಬಂಗಾರವನ್ನೆಲ್ಲ ಮಾರಿ ಅದರಲ್ಲಿ ಕಂಪನಿಯನ್ನು ಸೇರಿಸಿ ಬಹಳನೇ ದೊಡ್ಡ ದೊಡ್ಡ 100ಕ್ಕೂ ಅತಿ ಹೆಚ್ಚಿನ ಕಂಪನಿಗಳು ಸ್ಪರ್ಧೆ ಮಾಡಿದ್ವು. ಆದರೆ ಆ ಕಂಪನಿಗಳಿಗೆ ಅವತ್ತಿನ ಭಾರತದ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಜೊತೆ ಕೆಲವು ವಿಷಯಗಳಲ್ಲಿ ಮನಸ್ತಾಪ ಆಗಿ ಆ ಕಂಪನಿಗಳಿಗೆಲ್ಲ ಇಂದಿರಾ ಗಾಂಧಿಯವರು ಲೈಸೆನ್ಸ್ ಅನ್ನ ಕೊಡದೆ ಹೊಸದಾಗಿ ಬಂದ ಧೀರುಭಾಯಿ ಅಂಬಾನಿಗೆ ಈ ಲೈಸೆನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿದ್ರು. ಇದರಿಂದ ಧೀರುಭಾಯಿ ಅಂಬಾನಿ ಸಂತೋಷಕ್ಕೆ ಕೊನೆನೇ ಇರಲಿಲ್ಲ. ಇನ್ನು ಆ ತರದಲ್ಲಿ ತನ್ನ ತಂದೆಯ ಸೋದರ ಸಂಬಂಧಿಯಾದ ಚಂಪಕಾಲಾಲ್ ಧಾಮನನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಂಡು 1958ರಲ್ಲಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಎಂಬ ಕಂಪನಿಯನ್ನು ಆರಂಭಿಸುತ್ತಾರೆ. ಇದರಿಂದ ಇಂಡಿಯಾದಲ್ಲಿರುವ ಮಸಾಲೆ ಪದಾರ್ಥಗಳನ್ನು ಫಾರಿನ್ಗೆ ಅಂದರೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತಾ ಫಾರಿನ್ನಲ್ಲಿರುವ ಪಾಲಿಸ್ಟರ್ ಕ್ಲಾತ್ಸ್ ಅನ್ನ ಇಂಡಿಯಾಗೆ ತರಿಸಿ ಮಾರಲು ಆರಂಭಿಸುತ್ತಾರೆ. ಇನ್ನು ಅದೇ ಸಮಯದಲ್ಲಿ ಧೀರುಭಾಯಿ ಅಂಬಾನಿ ಮತ್ತು ಕೋಕಿಲಾಬೆನ್ ದಂಪತಿಗಳಿಗೆ ಎರಡನೇ ಮಗನಾಗಿ 1959ರ ಜೂನ್ 4ನೇ ತಾರೀಕು ಅನಿಲ್ ಅಂಬಾನಿ ಜನಿಸುತ್ತಾರೆ. ಇನ್ನು ಅನಿಲ್ ಅಂಬಾನಿ ಹುಟ್ಟಿದ ಅದೃಷ್ಟಕ್ಕೆ ಧೀರುಭಾಯಿ ಅಂಬಾನಿಗೆ ಎಲ್ಲ ಸೇರಿ ಬಂತು. ಆ ರೀತಿಯಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಕಡಿಮೆ ಸಮಯದಲ್ಲೇ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಸಂಪಾದನೆ ಮಾಡಿದ್ರು. ಇದರಿಂದ ತನ್ನ ಬಿಸ್ನೆಸ್ ಅನ್ನ ಕೂಡ ವಿಸ್ತರಿಸಬೇಕು ಅಂದ್ರೆ ಎಕ್ಸ್ಪೆಂಡ್ ಮಾಡಬೇಕು ಅಂತ ತನ್ನ ಅಣ್ಣ ತಂಗಿ ಬಂಧುಗಳನ್ನೆಲ್ಲ ಸೇರಿಸಿಕೊಂಡು ವಿದೇಶದಿಂದ ಪಾಲಿಸ್ಟರ್ನ ಇಂಪೋರ್ಟ್ ಮಾಡಿಕೊಳ್ಳದೆ 1966ರಲ್ಲಿ ಓನ್ ಆಗಿ ಟೆಕ್ಸ್ಟೈಲ್ ಮಿಲ್ಸ್ ಅನ್ನ ಓಪನ್ ಮಾಡಿದ್ರು. ಇನ್ನು ಅದೇ ಸಮಯದಲ್ಲಿ ಧೀರುಭಾಯಿ ಅಂಬಾನಿ ಮತ್ತು ಕೋಕಿಲಾಬೆನ್ ದಂಪತಿಗಳಿಗೆ ನಯನ ದೀಪ್ತಿ ಎಂಬ 2 ಹೆಣ್ಣು ಮಕ್ಕಳು ಕೂಡ ಜನಿಸುತ್ತಾರೆ. ಇನ್ನು ಧೀರುಭಾಯಿ ಅಂಬಾನಿ ತನ್ನ ಬಟ್ಟೆಯ ಬ್ರಾಂಡ್ಸ್ಗಳಿಗೆ ವಿಮಲ್ ಅನ್ನುವ ಹೆಸರನ್ನಿಟ್ಟು ಕಸ್ಟಮರ್ಸ್ಗಳಿಗೆ ಅಂದರೆ ಗಿರಾಕಿಗಳಿಗೆ ಡೈರೆಕ್ಟ್ ಆಗಿ ಮಾರೋಕೆ ಡಿಸೈನ್ ಆದರೆ ಹೊಸದಾಗಿ ಬಂದಂತಹ ಇವರ ಪ್ರಾಡಕ್ಟ್ಸ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲದೆ ವಿಮಲ್ ಕ್ಲೋಸ್ ಅನ್ನ ಯಾರು ತೆಗೆದುಕೊಳ್ತಿರ್ಲಿಲ್ಲ. ಇದರಿಂದ ಆ ಬಟ್ಟೆಗಳು ಸಂಪೂರ್ಣವಾಗಿ ಮಾರಾಟ ಆಗುವವರೆಗೆ ಹಣ ಕೊಡಲೇಬೇಡಿ, ಮಾರಾಟ ಆದರೆ ಮಾತ್ರ ಹಣ ಕೊಡಿ ಅಂತ ಶಾಪ್ ಅವರಿಗೆ ಹೇಳಿ ಸಪ್ಲೈ ಮಾಡಿದ್ರು. ಆದರೆ ಕೆಲವು ದಿನಗಳ ನಂತರ ವಿಮಲ್ ಕ್ಲೋಸ್ಗೆ ಒಳ್ಳೆ ಬೆಲೆ ಬಂದು ಒಳ್ಳೆ ವ್ಯಾಪಾರ ಅನ್ನೋದು ಆರಂಭ ಆಯಿತು. ಇನ್ನು 1973ರಲ್ಲಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಆಗಿದ್ದಂತಹ ಕಂಪನಿಯನ್ನ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಆಗಿ ಧೀರುಭಾಯಿ ಅಂಬಾನಿ ಬದಲಾಯಿಸುತ್ತಾರೆ. ಅದರಲ್ಲಿ ಟೆಕ್ಸ್ಟೈಲ್, ಆಯಿಲ್, ಕೆಮಿಕಲ್, ಫೈನಾನ್ಸ್ ಎನ್ನುವ ಹೊಸ ಸೆಕ್ಟರ್ ಅನ್ನ ಓಪನ್ ಮಾಡಿ ಎಲ್ಲದರಲ್ಲೂ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಮಾಡಿ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಆಗಿ ಬೆಳೀತಾರೆ. ಈ ರೀತಿಯಲ್ಲಿ ನಂತರ ಕೆಮಿಕಲ್ ಇಂಜಿನಿಯರಿಂಗ್ ಅನ್ನ ಪೂರ್ತಿ ಮಾಡಿದ್ದ ಮುಖೇಶ್ ಅಂಬಾನಿಯನ್ನ ಧೀರುಭಾಯಿ ಅಂಬಾನಿ ಈ ಬಿಸ್ನೆಸ್ ಒಳಗೆ ಇಳಿಸುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೇ ದಿನಗಳ ನಂತರ ಧೀರುಭಾಯಿ ಅಂಬಾನಿಯ ಎರಡನೆಯ ಮಗ ಅನಿಲ್ ಅಂಬಾನಿ ಕೂಡ ಇದರಲ್ಲಿ ಜಾಯಿನ್ ಆಗಿ ತಮ್ಮ ರಿಲಯನ್ಸ್ ಬಿಸ್ನೆಸ್ ಅನ್ನ ಇನ್ನೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಧೀರುಭಾಯಿ ಅಂಬಾನಿ ಇಷ್ಟರ ಮಟ್ಟಿಗೆ ಯಶಸ್ಸನ್ನ ಗಳಿಸೋಕೆ ಅಡ್ಡದಾರಿ ಹಿಡಿದಿದ್ದ ಕಾರಣ ಅದರಲ್ಲೂ ಕೆಲವರಿಗೆ ಲಂಚ ಕೊಟ್ಟು ತನ್ನ ಕೆಲಸವನ್ನ ಮಾಡಿಸ್ಕೊಳ್ತಿದ್ರು ಅಂತ ಮತ್ತು ಒಂದು ವೇಳೆ ಆ ಕೆಲಸಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಅವರನ್ನ ರೌಡಿಗಳಿಂದ ಹೊಡೆಸ್ತಿದ್ರು ಎಂಬ ಆರೋಪಗಳು ಕೂಡ ಇವರ ಮೇಲೆ ಇದೆ. ಇನ್ನು ಇದೇ ವಿಷಯದ ಬಗ್ಗೆ ಮೀಡಿಯಾದವರು ಒಂದು ಸರಿ ಧೀರುಭಾಯಿ ಅಂಬಾನಿಯನ್ನ ಕೇಳಿದಾಗ ಅದಕ್ಕೆ ಧೀರುಭಾಯಿ ಅಂಬಾನಿ ಜೀವನದಲ್ಲಿ ದೊಡ್ಡದಾಗಿ ಸಾಧಿಸಬೇಕು ಅಂದ್ರೆ ಹಣ, ಇನ್ಫ್ಲೂಯೆನ್ಸ್, ಪವರ್ ಅನ್ನೋದು ಬಹಳನೇ ಮುಖ್ಯ, ಅದಕ್ಕೋಸ್ಕರ ಏನು ಮಾಡಿದ್ರು ತಪ್ಪಿಲ್ಲ ಅಂತ ಹೇಳಿದ್ದು ಗಮನ. ಇನ್ನು ಹೀಗೆ ಇರಬೇಕಾದ್ರೆ ಆ ಕಡೆ 1963ರ ನವೆಂಬರ್ 1ನೇ ತಾರೀಕು ಮುಂಬೈನಲ್ಲಿ ಗುಜರಾತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನೀತಾ ಅಂಬಾನಿ ಜನಿಸುತ್ತಾರೆ. ಇವರ ತಂದೆ ರವೀಂದ್ರ ಭಾಯಿ ದಲಾಲ್, ತಾಯಿ ಪೂರ್ಣಿಮಾ ದಲಾಲ್, ಈಕೆಗೆ ಮಮತಾ ದಲಾಲ್ ಎಂಬ ತಂಗಿ ಕೂಡ ಇದ್ದಾರೆ. ಇನ್ನು ಈ ನೀತಾಗೆ ಚಿಕ್ಕ ವಯಸ್ಸಿನಿಂದಲೇ ಸ್ಕೂಲ್ ಟೀಚರ್ ಆಗಬೇಕು ಅನ್ನುವ ಆಸೆ ತುಂಬಾನೇ ಇತ್ತು. ಇದರ ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಭರತನಾಟ್ಯದಲ್ಲಿ ಟ್ರೈನಿಂಗ್ ಕೂಡ ತೆಗೆದುಕೊಳ್ತಿದ್ರು. ಆ ರೀತಿಯಲ್ಲಿ ತನ್ನ ಬಿಕಾಂ ಡಿಗ್ರಿಯನ್ನ ನರ್ಸಿಂಗ್ ಮಾಂಜೆ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಎಕನಾಮಿಕ್ಸ್
ನಲ್ಲಿ ಪೂರ್ತಿ ಮಾಡಿ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಇದು ಹೀಗೆ ಇದ್ರೆ ಗುಜರಾತಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಂಬ ಸಂಘದವರು ನೀತಾಳ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಭರತನಾಟ್ಯವನ್ನ ಮುಂಬೈನಲ್ಲಿ ಆರ್ಗನೈಸ್ ಮಾಡಿ ಅದಕ್ಕೆ ಧೀರುಭಾಯಿ ಅಂಬಾನಿಯನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದ್ರು. ಆಗ ನೀತಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ತುಂಬಾನೇ ಇಂಪ್ರೆಸ್ ಆದಂತಹ ಧೀರುಭಾಯಿ ಅಂಬಾನಿ ತನ್ನ ದೊಡ್ಡ ಮಗ ಮುಖೇಶ್ಗೆ ನೀತಾನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಂಡ್ರು. ಇದರ ಜೊತೆಗೆ ಇವರ ಫ್ಯಾಮಿಲಿಯವರು ಕೂಡ ಗುಜರಾತ್ಗೆ ಸೇರಿದವರು ಆಗಿದ್ರು ಮತ್ತು ನೀತಾ ತಂದೆ ರವೀಂದ್ರ ಬಾಯಿ ದಲಾಲ್ ಮತ್ತು ಧೀರುಭಾಯಿ ಅಂಬಾನಿ ಇಬ್ಬರು ಬಾಲ್ಯದ ಸ್ನೇಹಿತರಾಗಿದ್ದರಿಂದ ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರಿಂದ ನೀತಾನ ಅದರ ನೆಕ್ಸ್ಟ್ ಡೇನೆ ತನ್ನ ರಿಲಯನ್ಸ್ ಆಫೀಸ್ಗೆ ಕರೆಸಿ ಮುಖೇಶ್ ಅಂಬಾನಿಗೆ ಪರಿಚಯ ಮಾಡಿಸಿದ್ರು. ನಿಧಾನವಾಗಿ ಇವರಿಬ್ಬರ ನಡುವೆ ಪರಿಚಯ ಅನ್ನೋದು ಬೆಳೆದು ಒಂದು ಒಳ್ಳೆ ಸ್ನೇಹವಾಗಿ ಪ್ರೀತಿಯಾಗಿ ಮುಖೇಶ್ ಅಂಬಾನಿಯ ನಡತೆ ಮತ್ತು ಮಾತು ನೀತುಗೆ ಇಷ್ಟ ಆಗಿ ನೀತಾಳ ಗುಣ ಮುಖೇಶ್ಗೆ ಇಷ್ಟ ಆಗಿ ಒಬ್ಬರು ಕೂಡ ಪ್ರೀತಿಸೋಕೆ ಆರಂಭಿಸಿದ್ರು. ಇದರಿಂದ ಧೀರುಭಾಯಿ ಅಂಬಾನಿ ಇವರಿಬ್ಬರಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ 1985ರಲ್ಲಿ ಗ್ರ್ಯಾಂಡ್ ಆಗಿ ನೀತಾ ಮತ್ತು ಮುಖೇಶ್ ಮದುವೆಯನ್ನ ಮಾಡಿದ್ರು. ಇನ್ನು ಮದುವೆಯಾದ ನಂತರ ಕೆಲ ದಿನಗಳವರೆಗೆ ನೀತಾ ಸ್ಕೂಲ್ ಟೀಚರ್ ಆಗಿ 800 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು. ಇನ್ನು ಅವರಿಬ್ಬರು ಮದುವೆಯಾಗಿ 6 ವರ್ಷ ಆದ್ರೂ ಮಕ್ಕಳು ಮಾತ್ರ ಹುಟ್ಟಿರ್ಲಿಲ್ಲ. ಇದರಿಂದ ಬಹಳ ಜನ ಡಾಕ್ಟರ್ಸ್ನ ಭೇಟಿ ಮಾಡಿದಾಗ ಅವರು ಇವರಿಗೆ IVF ಒಂದೇ ದಾರಿ ಅಂತ, ನಿಮಗೆ ಮಕ್ಕಳು ಅಂದ್ರೆ IVF ಅಂದ್ರೆ ಮದುವೆಯಾದ ಗಂಡ ಹೆಂಡತಿ ಬಹಳ ಕಾಲದವರೆಗೆ ಸಹಜ ಪದ್ಧತಿಯಲ್ಲಿ ಗರ್ಭಧಾರಣೆ ಆಗದೇ ಇದ್ದರೆ ಡಾಕ್ಟರ್ಸ್ ಇವರಿಗೆ ಈ ಪದ್ಧತಿಯನ್ನ ಸೂಚಿಸ್ತಾರೆ. ಇದರಲ್ಲಿ ಪುರುಷರ ವೀರ್ಯಗಳ ಸಂಖ್ಯೆ ಕಡಿಮೆ ಇದ್ದಾಗ ಇಲ್ಲ ಹೆಂಡತಿ ಶಾರೀರಿಕವಾಗಿ ಸೇರೋಕೆ ಆಗದೇ ಇದ್ದರೆ ಈ ವಿಧಾನವನ್ನ ಗಂಡ ಹೆಂಡತಿ ಇಬ್ಬರು ಆಶ್ರಯಿಸಿ, ಇನ್ನು ಈ IVF ಪದ್ಧತಿಯಲ್ಲಿ ಮೊದಲಿಗೆ ಸ್ತ್ರೀ ಅಂಡಾಶಯದ ಆರೋಗ್ಯವಂತ ಅಂಡಾಣುಗಳಿಗೆ ಗಂಡಸಿನ ಆರೋಗ್ಯವಂತ ಬಲಿಷ್ಠ ವೀರ್ಯಾಣುಗಳನ್ನ ಇಂಜೆಕ್ಟ್ ಮಾಡಿ ಈ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಲ್ಯಾಬ್ನಲ್ಲಿ ಒಟ್ಟಾಗಿ ಸೇರಿಸಿ ಫಲಾಧಿಕರಣ ಆಗುವಂತೆ ಮಾಡಿ, ಆ ರೀತಿಯಲ್ಲಿ ಫಲಾಧಿಕರಣ ಆದ ಭ್ರೂಣವನ್ನ ಮಹಿಳೆಯ ಗರ್ಭದೊಳಗೆ ಪ್ರವೇಶ ಆಗುವಂತೆ ಮಾಡಿ ಮಕ್ಕಳೇ ಆಗದಿರುವಂತಹ ದಂಪತಿಗಳಿಗೆ ಮಕ್ಕಳು ಆಗುವಂತೆ ಮಾಡ್ತಾರೆ. ಇದರಲ್ಲಿ ರಿಸಲ್ಟ್ ಬರೋಕೆ 3 ರಿಂದ 6 ತಿಂಗಳು, ಕೆಲವೊಮ್ಮೆ 1 ವರ್ಷದವರೆಗೆ ಕಾಯಬೇಕಾಗುತ್ತೆ. ಇನ್ನು ಈ IVF ಮೂಲಕನೇ ನೀತಾ ಅಂಬಾನಿ 1991ನೇ ಇಸವಿಯಲ್ಲಿ ಆಕಾಶ್ ಮತ್ತು ಇಶಾ ಎಂಬ 2 ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ. ಇನ್ನು ಈ ಮಕ್ಕಳು ಹುಟ್ಟಿದ 4 ವರ್ಷಗಳ ನಂತರ ಮತ್ತೆ ಈ IVF ಪದ್ಧತಿ ಮೂಲಕನೇ ಅನಂತ್ ಅಂಬಾನಿ ಎಂಬ ಮಗುವಿಗೆ 1995 ಏಪ್ರಿಲ್ 10ನೇ ತಾರೀಕು ಜನ್ಮವನ್ನ ನೀಡ್ತಾರೆ. ಇನ್ನು ಇದೇ ಮಧ್ಯದಲ್ಲಿ ಅನಿಲ್ ಅಂಬಾನಿ ಪಾರ್ಟಿ ಒಂದಕ್ಕೆ ಹೋದಾಗ ಅಲ್ಲಿ ಬಾಲಿವುಡ್ನ ಅಂದ್ರೆ ಹಿಂದಿ ಚಿತ್ರರಂಗದ ಆಗಿನ ಆರ್ಟ್ ನಟಿ ಟೀನು ಮುನ್ನಿಮಾನ ಜೊತೆ ಪರಿಚಯ ಆಗಿ, ನಂತರ ಈ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ಟೀನು ಮುನ್ನಿಮಾನೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ಆದ್ರೆ ಅನಿಲ್ ಅಂಬಾನಿ ಟೀನು ಮುನ್ನಿಮಾನೆ ಮದುವೆ ಆಗೋದು ಅಂಬಾನಿ ಕುಟುಂಬದಲ್ಲಿರುವ ಯಾರಿಗೂ ಇಷ್ಟ ಆಗಲಿಲ್ಲ. ಕಾರಣ ಈ ಟೀನು ಮುನ್ನಿಮಾನೆ ಅದಾಗೆ ಸಂಜಯ್ ದತ್ ಜೊತೆ ಪ್ರೀತಿಯಾಗಿ ಅದು ಮದುವೆ ತನಕ ಹೋಗಿ ಟೀನು ಮುನ್ನಿಮಾ ಮತ್ತು ಸಂಜಯ್ ದತ್ ಸಂಬಂಧ ಮುರಿದು ಬಿದ್ದಿತ್ತು. ನಂತರ ರಾಜೇಶ್ ಖನ್ನನ ಜೊತೆ ಟೀನು ಮುನ್ನಿಮಾಗೆ ಇರುವುದು ಎನ್ನುವ ವಿಷಯ ಎಲ್ಲಾ ಕಡೆ ದೊಡ್ಡದಾಗಿ ಸುದ್ದಿಯಾಗಿತ್ತು. ಇದರಿಂದ ಇಂತಹ ಟೀನು ಮುನ್ನಿಮಾನ ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳುವುದು ಬೇಡ ಅಂತ ಧೀರುಭಾಯಿ ಅಂಬಾನಿ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಅನಿಲ್ ಅಂಬಾನಿ ತನ್ನ ಮನೆಯವರನ್ನೆಲ್ಲ ಎದುರು ಹಾಕೊಂಡು ನಾನು ಮದುವೆ ಅಂತ ಆದ್ರೆ ಅದು ಟೀನು ಮುನ್ನಿಮಾನೇ ಆಗೋದು ಅಂತ ಹಠಕ್ಕೆ ಬಿದ್ದಿದ್ರಿಂದ ಬೇರೆ ದಾರಿನೇ ಇಲ್ಲದೆ 1991ನೇ ಇಸವಿಯಲ್ಲಿ ಅನಿಲ್ ಅಂಬಾನಿ ಮತ್ತು ಟೀನು ಮುನ್ನಿಮಾನ ಮದುವೆಯನ್ನ ಧೀರುಭಾಯಿ ಅಂಬಾನಿ ಮಾಡಿ ಮುಗಿಸ್ತಾರೆ. ಇನ್ನು ಅನಿಲ್ ಅಂಬಾನಿ ಟೀನು ಮುನ್ನಿಮಾನ ಮದುವೆಯಾದ ನಂತರ ಟೀನು ಮುನ್ನಿಮಾನ ಸೊಸೆ ಅಂತ ಅಂಬಾನಿ ಕುಟುಂಬದವರು ಯಾರು ಕೂಡ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳೋದಿಲ್ಲ. ಅದರ ಜೊತೆಗೆ ಮುಖೇಶ್ ಅಂಬಾನಿ ಹೆಂಡತಿ ನೀತಾಗೂ ಟೀನುಗೂ ಕೆಲವೊಂದಿಷ್ಟು ಮನೆಯ ಆಂತರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಅನ್ನೋದು ಬಂದು ಆಗಾಗ ಮನಸ್ತಾಪಗಳು ಅನ್ನೋದು ಆಗ್ತಾನೆ ಇತ್ತು.
ಇದರಿಂದ ಇವರಿಬ್ಬರ ಮಧ್ಯದಲ್ಲಿ ಸಂಬಂಧ ಅನ್ನೋದು ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನು ಇದು ಹೀಗೆ ಇರಬೇಕಾದ್ರೆ 2001ನೇ ಇಸವಿಯಷ್ಟರಲ್ಲಿ ರಿಲಯನ್ಸ್ ಕಂಪನಿ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಕಂಪನಿಯಾಗಿ ಬೆಳೆಯುತ್ತೆ. ಇನ್ನು ಅದೇ ಸಮಯದಲ್ಲಿ ಧೀರುಭಾಯಿ ಅಂಬಾನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತನ್ನ 69ನೇ ವರ್ಷದಲ್ಲಿ ಸತ್ತೋಗ್ತಾರೆ. ಆ ರೀತಿಯಲ್ಲಿ ಧೀರುಭಾಯಿ ಎಂಬ ಅಂಬಾನಿ ಸತ್ತ ನಂತರ ರಿಲಯನ್ಸ್ ಕಂಪನಿಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿಗಾಗಿ ಜಗಳ ಆಗುತ್ತೆ. ಯಾಕಂದ್ರೆ ರಿಲಯನ್ಸ್ ಕಂಪನಿ ಅಷ್ಟೊಂದು ಎತ್ತರಕ್ಕೆ ಬೆಳೆಯೋಕೆ ಅನಿಲ್ ಅಂಬಾನಿ ನಾನೇ ಕಾರಣ ಅಂತ ನಾನು ಕೊಟ್ಟಂತಹ ಐಡಿಯಾಗಳಿಂದಲೇ ಟೆಲಿಕಾಂ, ಕ್ರೂಡ್ ಆಯಿಲ್, ಕೆಮಿಕಲ್, ಫೈನಾನ್ಷಿಯಲ್ ಸೆಕ್ಟರ್ಗಳು ಇಷ್ಟೊಂದು ಸಕ್ಸಸ್ ಆಯಿತು, ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಅಂತ ವಾದ ಮಾಡಿದ್ರಿಂದ ಈ ಜಗಳಗಳಿಂದ ಬೇಸರ ಮಾಡಿಕೊಂಡಂತಹ ಇವರ ತಾಯಿ ಕೋಕಿಲಾಬೆನ್ 2005ರಲ್ಲಿ ಮುಖ್ಯವಾಗಿ ಮುಖೇಶ್ ಅಂಬಾನಿಗೆ ಪೆಟ್ರೋಲ್, ಕೆಮಿಕಲ್, ಟೆಲಿಕಾಂ, ರಿಲಯನ್ಸ್ ಇಂಡಸ್ಟ್ರಿ ಆಸ್ತಿಗಳನ್ನು ಕೊಟ್ಟರೆ ಅನಿಲ್ ಅಂಬಾನಿಗೆ ಟೆಲಿಕಾಂ, ಎಂಟರ್ಟೈನ್ಮೆಂಟ್, ಫೈನಾನ್ಷಿಯಲ್ ಸರ್ವಿಸ್, ಪವರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳನ್ನು ಕೊಟ್ಟರು. ಇನ್ನು ಇವರಿಬ್ಬರು ಬೇರೆಯಾದ ನಂತರ ಅನಿಲ್ ಅಂಬಾನಿ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಆಗಿ 2008ರಲ್ಲಿ ವರ್ಲ್ಡ್ ರಿಚೆಸ್ಟ್ ಅಂದ್ರೆ ಪ್ರಪಂಚದ ಅತಿ ಶ್ರೀಮಂತ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ, ಇನ್ನು ಈ ಕಡೆ 2006ರಲ್ಲಿ $1289 ಬಿಲಿಯನ್ ನೆಟ್ವರ್ಕ್ ಅನ್ನು ಹೊಂದಿರುವಂತಹ ಮುಖೇಶ್ ಅಂಬಾನಿ 2023ನೇ ಇಸವಿ ಬರುವಷ್ಟರಲ್ಲಿ ಅದನ್ನ $1125 ಬಿಲಿಯನ್ ಗೆ ಅಂದ್ರೆ 7 ಲಕ್ಷ ಕೋಟಿ ರುಗೆ ತನ್ನ ಆಸ್ತಿಯನ್ನು ಹೆಚ್ಚಿಸಿಕೊಂಡ್ರೆ, ಇದನ್ನ ವಿರುದ್ಧವಾಗಿ ಅನಿಲ್ ಅಂಬಾನಿ 40,000 ಕೋಟಿ ರೂಪಾಯಿ ಇದ್ದಂತಹ ತನ್ನ ಆಸ್ತಿಯನ್ನ 2023ನೇ ಇಸವಿ ಬರುವಷ್ಟರಲ್ಲಿ 5,000 ಕೋಟಿ ರೂಪಾಯಿ ಮಾಡಿ ಕೆಲವು ಸ್ಕ್ಯಾಮ್ಗಳು, ಚೀಟಿಂಗ್ಸ್ ಕೇಸ್ಗಳು ಅಂದ್ರೆ ಅವ್ಯವಹಾರಗಳು, ಹಗರಣಗಳನ್ನ ಮಾಡಿಕೊಂಡು ಸಿಕ್ಕಿ ಹಾಕೊಂಡು ಅದರಿಂದ ಅನಿಲ್ ಅಂಬಾನಿಯ ಆಸ್ತಿಯನ್ನೆಲ್ಲ ಜಪ್ತಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದ್ರೂ ಕೂಡ ಮುಖೇಶ್ ಅಂಬಾನಿ ತನ್ನ ತಮ್ಮನನ್ನ ಬಿಟ್ಟು ಕೊಡದೆ ಅವನಿಗೆ ಫೈನಾನ್ಷಿಯಲ್ ಆಗಿ ಅಂದ್ರೆ ಹಣಕಾಸಿನ ವ್ಯವಹಾರಗಳಲ್ಲಿ ಒಂದಿಷ್ಟು ಸಪೋರ್ಟ್ ಅನ್ನ ಮಾಡಿದ್ರು. ಇದು ಹೀಗೆ ಇರಬೇಕಾದ್ರೆ 2015ರಲ್ಲಿ ಜಿಯೋ ಅನ್ನ ಸ್ಟಾರ್ಟ್ ಮಾಡಿದಂತಹ ಮುಖೇಶ್ ಅಂಬಾನಿ ಅದಕ್ಕೆ ತನ್ನ 3 ಮಕ್ಕಳನ್ನ ಬೋರ್ಡ್ ಡೈರೆಕ್ಟರ್ಸ್ ಗಳಾಗಿ ನೇಮಿಸಿದ್ರು. ಇನ್ನು ಈ ಮುಖೇಶ್ ಅಂಬಾನಿ ತನ್ನ ಬಿಸಿನೆಸ್ ಐಡಿಯಾಗಳಿಂದ ಇಡೀ ಭಾರತದಲ್ಲಿ ಸಾಕಷ್ಟು ಹಣ, ಆಸ್ತಿಯನ್ನ ಸಂಪಾದನೆ ಮಾಡಿ ಶ್ರೀಮಂತ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅಷ್ಟೇ ಅಲ್ಲ, ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರ ಲಿಸ್ಟ್ನಲ್ಲಿ ಟಾಪ್ 10ನಲ್ಲಿ ಇದ್ದಾರೆ. ಈ ರೀತಿಯಲ್ಲಿ ಯಾವಾಗ ಜಿಯೋ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಯಿತು, ಆಗಲೇ ಮುಖೇಶ್ ಅಂಬಾನಿ ತನ್ನ ಮೊದಲನೇ ಮಗನಾದಂತಹ ಆಕಾಶ್ ಅಂಬಾನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆದ್ರು. ಇನ್ನು ಈ ರೀತಿಯಲ್ಲಿ ತನ್ನ ಫ್ಯಾಮಿಲಿ ಫ್ರೆಂಡ್ ಅಂದ್ರೆ ಕುಟುಂಬದ ಗೆಳೆಯನಾದಂತಹ ರಸಲ್ ಮೆಹ್ತಾ ಮಗಳಾದಂತಹ ಶ್ಲೋಕಾ ಮೆಹ್ತಾ ಜೊತೆ ಆಕಾಶ್ ಅಂಬಾನಿಗೆ 2019ನೇ ಇಸವಿಯಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ. ಈ ರಸಲ್ ಮೆಹ್ತಾ ರೋಸಿ ಬ್ಲೂ ಅನ್ನುವ ಕಂಪನಿ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಡೈಮಂಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ, ಈ ರೀತಿಯಲ್ಲಿ ಆಕಾಶ್ ಅಂಬಾನಿ ಮತ್ತು ಶ್ಲೋಕಾ ಮೆಹ್ತಾ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಒಬ್ಬ ಮಗ ಮತ್ತು ಒಬ್ಬ ಮಗಳು ಕೂಡ ಜನಿಸ್ತಾರೆ. ಇದು ಹೀಗೆ ಇದ್ರೆ ಮುಖೇಶ್ ಅಂಬಾನಿ ಮಗಳು ಇಶಾ ಮದುವೆ ಮಾತ್ರ ವರ್ಲ್ಡ್ ನಲ್ಲೇ ರಿಚೆಸ್ಟ್ ವೆಡ್ಡಿಂಗ್ ಅಂತ ಹೇಳ್ಬಹುದು. ಇವರಿಗೆ ಪೆರುಮಾಲ್ ಗ್ರೂಪ್ ಓನರ್ ಅಜಯ್ ಪೆರುಮಾಲ್ ಮಗ ಆನಂದ ಪೆರುಮಾಲ್ ಜೊತೆ 700 ಕೋಟಿ ರೂಪಾಯಿ ಖರ್ಚು ಮಾಡಿ 2018ನೇ ಇಸವಿಯಲ್ಲಿ ಮದುವೆ ಮಾಡಿಸಿದ್ರು. ಅನಂತರ ಇಶಾ ಮತ್ತು ಆನಂದನ ಅನ್ಯೋನ್ಯ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2022ನೇ ಇಸವಿಯಲ್ಲಿ ಆದಿತ್ಯ ಮತ್ತು ಕೃಷ್ಣ ಎಂಬ 2 ಮಕ್ಕಳು ಕೂಡ ಜನಿಸ್ತಾರೆ. ಇದು ಹೀಗೆ ಇರಬೇಕಾದ್ರೆ 2023ನೇ ಇಸವಿಯಲ್ಲಿ ಚಿಕ್ಕ ಮಗ ಅನಂತ್ ಅಂಬಾನಿಗೆ ಮದುವೆ ಮಾಡಬೇಕು ಅಂತ ಮುಖೇಶ್ ಅಂಬಾನಿ ಮತ್ತು ನೀತಾ ಡಿಸೈಡ್ ಮಾಡಿದ್ರು. ಇದರಿಂದ ವೀರನ್ ಮರ್ಚೆಂಟ್, ಶೈಲಾ ಮರ್ಚೆಂಟ್ ದಂಪತಿಗಳ 2ನೇ ಮಗಳಾಗಿ 1994ನೇ ಡಿಸೆಂಬರ್ 18ನೇ ತಾರೀಕು ಮುಂಬೈನಲ್ಲಿ ಹುಟ್ಟಿದ ರಾಧಿಕಾ ಮರ್ಚೆಂಟ್ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆದ್ರು. ಇನ್ನು ಈಕೆ ಕುರಿತು ಹೇಳಬೇಕು ಅಂದ್ರೆ, ಈಕೆಯ ತಂದೆ ಎನ್ಕೋರ್ ಹೆಲ್ತ್ ಗ್ರೂಪ್ಗೆ ಸಿಇಒ ಆಗಿ ಎನ್ಕೋರ್ ಸಂಸ್ಥೆಗೆ ಎಂಡಿ ಆಗಿದ್ದಾರೆ. ಇನ್ನು ರಾಧಿಕಾಗೆ ಅಂಜಲಿ ಎಂಬ ಅಕ್ಕ ಕೂಡ ಇದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಿಂದಲೇ ತುಂಬಾನೇ ಚುರುಕಾಗಿರುವ ರಾಧಿಕಾ ತನ್ನ ಡಿಗ್ರಿಯನ್ನ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ USA ಯಲ್ಲಿ ಪೂರ್ತಿ ಮಾಡ್ತಾರೆ.
2016ನೇ ಇಸವಿಯಿಂದ ತನ್ನ ಎನ್ಕೋರ್ ಸಂಸ್ಥೆಯಲ್ಲಿ ಬೋರ್ಡ್ ಮೆಂಬರ್ ಆಗಿ ವ್ಯವಹರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಈಕೆ 5 ವರ್ಷಗಳ ಕಾಲ ಕ್ಲಾಸಿಕಲ್ ಡ್ಯಾನ್ಸ್ ಟ್ರೈನಿಂಗ್ ಮಾಡಿಕೊಂಡು 2022 ಜೂನ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ಗೆ ತನ್ನ ಪ್ರವೇಶವನ್ನ ಮಾಡಿದ್ರು. ಇದು ಹೀಗೆ ಇದ್ರೆ ರಾಧಿಕಾ ಚಿಕ್ಕ ವಯಸ್ಸಿನಿಂದಲೇ ತನ್ನ ಫ್ಯಾಮಿಲಿ ಜೊತೆ ಅಂಬಾನಿ ಫ್ಯಾಮಿಲಿಯ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ರು. ಇದರಿಂದ ಆ ರೀತಿಯಲ್ಲಿ ರಾಧಿಕಾಗೆ ಅನಂತ್ ಅಂಬಾನಿ, ಆಕಾಶ್, ಈಶಾ ಜೊತೆ ಒಳ್ಳೆಯ ಸ್ನೇಹವಾಗಿ ಇನ್ನು ನಂತರ ಅನಂತ್ಗೆ ರಾಧಿಕಾ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ಆದ್ರೆ ತನಗಿಂತ ವಯಸ್ಸಲ್ಲಿ ದೊಡ್ಡವಳಾದ ರಾಧಿಕಾ ಜೊತೆ ತನ್ನ ಪ್ರೇಮ ಹೇಳ್ಕೊಳ್ಳೋದು, ಎದುರಿಸಿಕೊಳ್ಳೋದು ಆದ್ರೆ ಇಷ್ಟ ಇರಲಿಲ್ಲ. ಆದ್ರೆ ರಾಧಿಕಾ ಮಾತ್ರ ದೊಡ್ಡ ಬಿಸ್ನೆಸ್ ಮೆನ್ ಆಗಬೇಕು ಅಂತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಪೂರ್ತಿ ಮಾಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂಡಿದ್ರು. ಅದರಿಂದ ಈ ಕಡೆ ಅನಂತ್ ಅಂಬಾನಿ ಮನಸ್ಸಿನಲ್ಲೇ ರಾಧಿಕಾಳನ್ನ ತುಂಬಾನೇ ಪ್ರೀತಿಸ್ತಿದ್ರು. ಇದನ್ನ ಅರ್ಥ ಮಾಡಿಕೊಂಡಂತಹ ನೀತಾ ಅಂಬಾನಿ ಡೈರೆಕ್ಟ್ ಆಗಿ ರಾಧಿಕಾ ಹತ್ರ ಹೋಗಿ ನನ್ನ ಮಗ ನಿನ್ನನ್ನ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದಾಗ, ಅದಾಗಲೇ ರಾಧಿಕಾ ಅವರ ಎನ್ಕೋರ್ ಸಂಸ್ಥೆ ಕಷ್ಟದಲ್ಲಿ ಇದ್ದಿದ್ರಿಂದ ಅಂಬಾನಿ ಫ್ಯಾಮಿಲಿಗೆ ಸೊಸೆ ಆದ್ರೆ ನನ್ನ ತಂದೆಗೆ ಮತ್ತು ನನ್ನ ಕುಟುಂಬಕ್ಕೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಆಗಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗದಂತೆ ನೋಡ್ಕೊಳ್ಬಹುದು ಅಂತ ರಾಧಿಕಾ ಅನಂತ್ ಅಂಬಾನಿಯನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರು. ಇನ್ನು ಚಿಕ್ಕ ವಯಸ್ಸಿನಿಂದ ಅನಂತ್ಗೆ ಅಸ್ತಮಾ ಇದ್ದಿದ್ರಿಂದ 19ನೇ ವರ್ಷಕ್ಕೆ 210 ಕೆಜಿ ತೂಕ ಇದರಿಂದ ಇವನನ್ನ ಐಪಿಎಲ್ ನಲ್ಲಿ ನೋಡಿದಂತಹ ಎಲ್ಲರೂ ಅನಂತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋಕೆ ಆರಂಭಿಸ್ತಾರೆ. ಆದ್ರೆ ಅನಂತ್ ಮಾತ್ರ ಇದಕ್ಕೆಲ್ಲ ತಲೆಯನ್ನೇ ಕೆಡಿಸಿಕೊಳ್ತಿರ್ಲಿಲ್ಲ. ಆದ್ರೆ ಯಾವಾಗ ರಾಧಿಕಾ ಅನಂತನ ಪ್ರೀತಿಯನ್ನ ಒಪ್ಪಿಕೊಂಡ್ಲೋ, ಅನಂತರ 2016ನೇ ಇಸವಿಯಲ್ಲಿ ಅನಂತನ ತಾಯಿ ಜೊತೆ ಯುಎಸ್ಎಗೆ ಹೋಗಿ ಲೈಪೋಸೆಕ್ಷನ್ ಆಪರೇಷನ್ ಅನ್ನ ಮಾಡಿಸಿದ್ರು. ಅಂದ್ರೆ ಹೊಟ್ಟೆ ಕರಗಿಸುವ ಮತ್ತು ತೂಕವನ್ನು ಅತಿ ಬೇಗ ಕಡಿಮೆ ಮಾಡೋಕೆ ಮಾಡಿಸಿಕೊಳ್ಳುವಂತಹ ಆಪರೇಷನ್ ಅನ್ನ ಮಾಡಿಸಿಕೊಳ್ತಾರೆ. ಇದರಿಂದ ಕೇವಲ 18ನೇ ತಿಂಗಳಲ್ಲಿ 100 ಕೆಜಿ ತೂಕವನ್ನ ಇಳಿಸಿದ್ರು. ಆ ರೀತಿಯಲ್ಲಿ ಇವರು ಸ್ಲಿಮ್ ಆಗಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿದಾಗ ಜನರೆಲ್ಲ ಒಂದು ಕ್ಷಣ ದಿಗ್ಭ್ರಮೆಗೆ ಗುರಿಯಾದ್ರು. ಇನ್ನು ಆಗಲೇ ರಾಧಿಕಾ ಮತ್ತು ಅನಂತ್ ಜೊತೆಯಲ್ಲಿ ಇರುವಂತಹ ಫೋಟೋಗಳನ್ನ ನೀತಾ ಅಂಬಾನಿ ರಿಲೀಸ್ ಮಾಡಿದಾಗ ಇವರಿಬ್ರು ಒಳ್ಳೆ ಜೋಡಿ ಅಂತ ಎಲ್ಲರೂ ಕೂಡ ಹೊಗಳಿದ್ರು. ಆದ್ರೆ 2023 ಜನವರಿಯಲ್ಲಿ ಯಾವಾಗ ಇವರಿಬ್ಬರ ಎಂಗೇಜ್ಮೆಂಟ್ ಆಯ್ತು, ಅದರಲ್ಲಿ ಇವರಿಬ್ಬರ ಫೋಟೋಗಳನ್ನ ನೋಡಿ ಜನ ಇದೇ ಸಾರಿ ಆಶ್ಚರ್ಯ ಮತ್ತು ದಿಗ್ಭ್ರಮೆಗೆ ಒಳಗಾಗಿದ್ರು. ಯಾಕೆ ಅಂದ್ರೆ ರಾಧಿಕಾ ಮುಂಚಿನ ತರದಲ್ಲಿ ಅಂದವಾಗಿ ಇದ್ರೆ ಅನಂತ್ ಮಾತ್ರ ಮತ್ತೆ ತನ್ನ ತೂಕವನ್ನ ಜಾಸ್ತಿ ಮಾಡಿಕೊಂಡು 220 ಕೆಜಿ ತೂಕ ಆಗಿ ವಿಪರೀತ ದಪ್ಪ ಆಗಿದ್ದ. ಇದರಿಂದ ಎಲ್ಲ ರಾಧಿಕಾನ ಗೋಲ್ಡ್ ಡಿಗ್ಗರ್ ಅಂತ ಕರೆದು ದುಡ್ಡಿಗಾಗಿ ಮತ್ತು ಆಸ್ತಿಗಾಗಿ ತನಗಿಂತ ಚಿಕ್ಕ ವಯಸ್ಸಿನ ಮತ್ತು ಅತಿ ದಪ್ಪಗೆ ಇರುವ ಅನಂತನ್ನ ಮದುವೆ ಮಾಡ್ಕೊಳ್ತಿದ್ದಾರೆ ಅಂತ ಮಾತಾಡ್ಕೊಂಡ್ರು, ಟ್ರೋಲ್ ಮಾಡಿದ್ರು. ಇನ್ನು ಇದು ಯಾವಾಗ ದೊಡ್ಡದಾಗಿ ಅದು ನೀತಾ ಅಂಬಾನಿಗೆ ಗೊತ್ತಾಯ್ತು, ಅವರು ಇದಕ್ಕೆ ಸ್ಪಂದಿಸುತ್ತಾ ನನ್ನ ಚಿಕ್ಕ ಮಗ ಅನಂತ್ಗೆ ಅಸ್ತಮಾದ ಜೊತೆಗೆ ಸ್ಥೂಲಕಾಯದ ಸಮಸ್ಯೆ ಇದೆ ಮತ್ತು ಆತ ಅಸ್ತಮಾಗೆ ಬಳಸುವ ಔಷಧಿಯಲ್ಲಿ ಅತಿಯಾದ ಸ್ಟಿರಾಯ್ಡ್ಸ್ ಇದೆ, ಇದರಿಂದ ದೇಹದ ತೂಕ ಅತಿ ವೇಗವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದರ ಜೊತೆ ಈ ಸ್ಟಿರಾಯ್ಡ್ಸ್ಗಳನ್ನ ಬಳಸೋದ್ರಿಂದ ಹಸಿವು ಜಾಸ್ತಿಯಾಗಿ ಫುಡ್ ಕಂಟ್ರೋಲ್ಗೆ ಸಿಗದೆ ವಿಪರೀತವಾಗಿ ತಿನ್ನೋದ್ರಿಂದ ಈ ರೀತಿ ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ, ಅದಾಗ್ಲೇ ಈ ಸಮಸ್ಯೆಗಳಿಂದ ನನ್ನ ಮಗ ಅನಂತ್ ತುಂಬಾನೇ ನೊಂದ್ಕೊಂಡಿದ್ದಾನೆ ಮತ್ತು ಇನ್ನು ಸಣ್ಣ ಆಗೋಕೆ ಕೂಡ ಆಗಲ್ಲ. ಯಾಕಂದ್ರೆ ಮತ್ತೆ ಸಣ್ಣ ಆಗೋಕೆ ಹೋದ್ರೆ ಜೀವಕ್ಕೆ ಅಪಾಯ ಆಗ್ಬಹುದು ಅಂತ ವೈದ್ಯರು ಹೇಳಿದ್ದಾರೆ. ಅದರಿಂದ ಯಾರು ದಯವಿಟ್ಟು ನನ್ನ ಮಗನನ್ನ ರೇಗಿಸಬೇಡಿ ಅಂತ ಹೇಳಿದ್ರು. ಇನ್ನು ಇದು ಹೀಗೆ ಇದ್ರೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಜುಲೈ 12ನೇ ತಾರೀಕು ನಡೆಯುತ್ತೆ. ಆದರೆ ಮಾರ್ಚ್ನಲ್ಲಿ ನಡೆದಂತಹ ಪ್ರೀ ವೆಡ್ಡಿಂಗ್ ಅನ್ನ ಗುಜರಾತ್ ಜಾಮ್ನಗರದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಮತ್ತು ಅದಕ್ಕೆ ಸರಿಯಾಗಿ ಅನಂತ್ ಅಂಬಾನಿ ಕುಟುಂಬಕ್ಕೆ ಚಿಕ್ಕ ಮಗ ಆದ್ರಿಂದ ಇನ್ನು ಈ ಅನಂತ್ ಅಂಬಾನಿ ನಂತರ ಸದ್ಯಕ್ಕೆ ಈ ಮನೆಯಲ್ಲಿ ಬೇರೆ ಯಾವ ಮದುವೆಗಳು ಮುಂದೆ ನಡೆಯದ ಕಾರಣದಿಂದ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಮುಖೇಶ್ ಮತ್ತು ನೀತಾ ಅಂಬಾನಿ ಡಿಸೈಡ್ ಆದ್ರು. ಅದಕ್ಕಾಗಿ ಪ್ರಪಂಚದ ಎಲ್ಲಾ ದೇಶಗಳಿಂದ ಎಲ್ಲಾ ಪ್ರಮುಖ ಗಣ್ಯರನ್ನ ಅಂದ್ರೆ ಸೆಲೆಬ್ರಿಟಿಗಳನ್ನ ಆಮಂತ್ರಣ ಮಾಡ್ತಾರೆ. ಅದರಲ್ಲಿ ಮಾರ್ಕ್ ಜುಕರ್ಬರ್ಗ್, ಇಂಟರ್ನ್ಯಾಷನಲ್ ಪಾಪ್ ಸಿಂಗರ್ ರಿಹಾನಾ, ಸಲ್ಮಾನ್ ಖಾನ್,
ರಿಹಾನಾ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಆಮಿರ್ ಖಾನ್, ದೀಪಿಕಾ ಪಡುಕೋಣೆ, ರಾಣಿ ಮುಖರ್ಜಿ, ರಣವೀರ್ ಸಿಂಗ್, ರಾಮ್ ಚರಣ್ ಮತ್ತು ಉಪಾಸನಾ, ಆಲಿಯಾ ಭಟ್, ರಣಬೀರ್ ಕಪೂರ್, ಕರೀನಾ ಕಪೂರ್ ಹೀಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಈ ರಿಹಾನಾ ಹಾಗೆ ಒಂದು ದಿನಕ್ಕೆ ಆಕೆಯ ಕಾರ್ಯಕ್ರಮಕ್ಕೆ 66 ಕೋಟಿ ರೂಪಾಯಿ ಕೊಟ್ಟು ಆಕೆಯನ್ನ ಅನಂತ್ ಅಂಬಾನಿಯ ಫಂಕ್ಷನ್ಗೆ ಕರೆಸಿಕೊಂಡಿದ್ರು. ಒಟ್ಟಾರೆಯಾಗಿ ಬಾಲಿವುಡ್ನ ಎಲ್ಲಾ ತಾರೆಯರು ಈ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ರು. ಅದ್ದೂರಿಯಾಗಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಒಟ್ಟು ಖರ್ಚಾಗಿದ್ದು 1000 ಕೋಟಿಯಿಂದ 1200 ಕೋಟಿ ರೂಪಾಯಿಗಳು. ಇನ್ನು ಆಗಲೇ ಜನ ಪ್ರೀ ವೆಡ್ಡಿಂಗ್ನೇ ಇಷ್ಟು ಜೋರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನು ಮದುವೆಯನ್ನ ಇನ್ನು ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂತ ಮಾತನಾಡ್ಕೊಳ್ತಿದ್ರು. ಅದಕ್ಕೆ ತಕ್ಕನಾಗಿ ಜುಲೈ 12ನೇ ತಾರೀಕು ಮುಂಬೈನ ಬಾಂದ್ರಾದಲ್ಲಿ ನಡೆದಂತಹ ಅನಂತ್ ಅಂಬಾನಿ ಮದುವೆಗೆ 1300 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಿದ್ರು. ಇದು ಇಡೀ ವಿಶ್ವದಲ್ಲೇ ಇದುವರೆಗೆ ನಡೆದ ಎಲ್ಲಾ ಮದುವೆಗಳಿಗಿಂತ ಈ ಮದುವೆ ದುಬಾರಿಯಾದ ಮದುವೆಯಾಗಿದೆ ಎಂದು ದಾಖಲೆ ಬರೆಯುವುದು ಸತ್ಯ ಅಂತ ಅದಾಗಲೇ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಆದ್ರೂ ರಾಧಿಕಾ ಮತ್ತು ಅನಂತ್ ದಾಂಪತ್ಯ ಸುಖವಾಗಿರ್ಲಿ ಅಂತ ಆಶಿಸುತ್ತಾ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ದುಡ್ಡಿರೋರು 1000 ಕೋಟಿ ರೂಪಾಯಿ ಆದ್ರೂ ಖರ್ಚು ಮಾಡಿ ಮದುವೆ ಮಾಡ್ತಾರೆ, 2000 ಕೋಟಿ ರೂಪಾಯಿ ಆದ್ರೂ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ದುಡ್ಡು ಒಂದಿದ್ರೆ ಎಲ್ಲಾನು ಸಲೀಸು ಮತ್ತು ಏನ್ ಬೇಕಾದ್ರೂ ಈ ಪ್ರಪಂಚದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನಮ್ಗೆ ಎಷ್ಟೇ ಕಷ್ಟ ಇರ್ಬೋದು, ನೋವಿರಬಹುದು, ಅವಮಾನ ಆಗ್ತಾ ಇರಬಹುದು. ಆದ್ರೆ ಅದು ಯಾವುದು ಶಾಶ್ವತ ಅಲ್ಲ. ಎಲ್ರಿಗೂ ಒಂದಲ್ಲ ಒಂದು ದಿನ ಒಳ್ಳೆ ಸಮಯ ಅಂದ್ರೆ ಟೈಮ್ ಅನ್ನೋದು ಬಂದೇ ಬರುತ್ತೆ. ಆದ್ರೆ ಅದಕ್ಕೆ ನಾವು ಮಾಡುವಂತಹ ಪ್ರಯತ್ನ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ. ಈಗ ಸದ್ಯಕ್ಕೆ ನಾನು ಈ ಮಾತನ್ನ ಹೇಳೋಕೆ ಕಾರಣ ಕಂಗನಾ ರಣಾವತ್. ಬಾರ್ನಲ್ಲಿ, ಪಬ್ಗಳಲ್ಲಿ ಅರ್ಧಂಬರ್ಧ ತುಂಡು ಬಟ್ಟೆ ಹಾಕಿಕೊಂಡು ಹಣಕ್ಕಾಗಿ ಕುಣಿಯುತ್ತಿದ್ದ ಕಂಗನಾ ಎಂಪಿ ಆಗಿದ್ದಾದ್ರೂ ಹೇಗೆ? ಕಂಗನಾ ಕೆನ್ನೆಗೆ ಕೆಂಪಗೆ ಆಗುವಂತೆ ಎಲ್ಲರ ಮುಂದೆ ಹೊಡೆದವರು ಯಾರು ಮತ್ತು ಏಕೆ ಇವರು ರೈತರನ್ನ ಮತ್ತು ರೈತರು ಮಾಡುತ್ತಿದ್ದಂತಹ ಚಳುವಳಿಯನ್ನ ಕೇವಲವಾಗಿ ನೋಡೋಕೆ ಕಾರಣ ಏನು? ಇನ್ನು ಕಂಗನಾ ರಣಾವತ್ ಎಂಪಿಯಾಗಿ ಗೆಲ್ಲೋಕೆ ಸಹಾಯ ಮಾಡಿದಂತಹ ಆ ಕೇಂದ್ರದ ಮಂತ್ರಿ ಯಾರು ಮತ್ತು ಕಂಗನಾಗೂ ಆ ಕೇಂದ್ರದ ಮಂತ್ರಿಗೂ ಇರುವಂತಹ ಸಂಬಂಧ ಆದ್ರೂ ಏನು? ಕಂಗನಾಗೆ ಹೊಡೆದು ತಂದೆ ತಾಯಿ ಆಕೆಯನ್ನು ಮನೆಯೊಳಗೆ ಕೂಡಿ ಹಾಕೋಕೆ ಕಾರಣವೇನು? ಕಂಗನಾಳನ್ನ ತನ್ನ ಫ್ಲಾಟ್ ನಲ್ಲಿ ಇರಿಸಿಕೊಂಡು ದಿನನಿತ್ಯ ಆಕೆ ಮೇಲೆ ಅತ್ಯಾಚಾರ ಎಸಗಿದ ಆ ಬಾಲಿವುಡ್ನ ನಟ ಯಾರು? ಕಂಗನಾಗೆ ಮಹೇಶ್ ಭಟ್ ಚಪ್ಪಲಿಯಲ್ಲಿ ಹೊಡೆದು ಹೊರಗೆ ತಳ್ಳೋಕೆ ಕಾರಣ ಏನು? ಇನ್ನು ಕಂಗನಾ ಮತ್ತು ಅಜಯ್ ದೇವ್ಗನ್ ಸಂಬಂಧ ಮುರಿದು ಬೀಳೋಕೆ ಅಜಯ್ ದೇವ್ಗನ್ ಹೆಂಡತಿ ಕಾಜಲ್ ಕಾರಣನಾ? ಕಂಗನಾಗೆ ಋತಿಕ್ ರೋಷನ್ ಮಾಡಿದಂತಹ ಮೋಸ ಆದ್ರೂ ಏನು? ಕಂಗನಾ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿದ್ದಂತಹ ಆ ಟಿವಿ ಚಾನೆಲ್ ಓನರ್ ಯಾರು? ಇಂತಹ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಗ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ನಿಮ್ಗೆ ಸೇರತ್ತೆ. ಕಂಗನಾ 2024ರಲ್ಲಿ ಎಲೆಕ್ಷನ್ ನಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ನಿಯೋಜಿತ ವರ್ಗದಿಂದ ಸ್ಪರ್ಧಿಸಿ ತನ್ನ ಪ್ರತಿಸ್ಪರ್ಧಿಗಳನ್ನ ಭಾರೀ ಅಂತರದಿಂದ ಸೋಲಿಸಿ ಅತಿ ದೊಡ್ಡ ವಿಜಯವನ್ನ ಕಂಡಿದ್ದಾರೆ. ಕಂಗನಾ ಪ್ರತಿಸ್ಪರ್ಧಿಯವರ ವಿರುದ್ಧವಾಗಿ ಒಳ್ಳೆ ಮತದ ವೋಟ್ಗಳನ್ನು ಕೂಡ ಪಡ್ಕೊಂಡ್ರು ಹಾಗೂ ಮೆಜಾರಿಟಿಯಿಂದ ಗೆದ್ದು ಅಭೂತಪೂರ್ವವಾದಂತಹ ವಿಜಯವನ್ನ ದಾಖಲಿಸಿದ್ದಾರೆ. ಇದು ಹೀಗೆ ಇರಬೇಕಾದ್ರೆ ಕಂಗನಾ ಎಲೆಕ್ಷನ್ ನಲ್ಲಿ ಗೆದ್ದ ನಂತರ ದಿಲ್ಲಿಗೆ ಹೋಗೋಕೆ ಚಂಡೀಗಢ ಏರ್ಪೋರ್ಟ್ಗೆ ಹೋದಾಗ ಅಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಿಂಗ್ ಕಂಗನಾನ ನೋಡಿ ಕೋಪದಿಂದ ಆಕೆಯ ಕೆನ್ನೆ ಮೇಲೆ ಕೆಂಪಗೆ ಆಗೋ ತರ ಎಲ್ಲರ ಮುಂದೆನೆ ಹೊಡೆದಿದ್ದಾರೆ. ಈ ರೀತಿಯಲ್ಲಿ ಕೆನ್ನೆ ಮೇಲೆ ಹೊಡೆದ ನಂತರ ಆ ಮಹಿಳಾ ಕಾನ್ಸ್ಟೇಬಲ್ ಕಂಗನಾ ಜೊತೆ ಮಾತನಾಡುತ್ತಾ 4 ವರ್ಷದ ಹಿಂದೆ ಸಾವಿರಾರು ರೈತರು ಧರಣಿ ಕುಳಿತು ಸ್ಟ್ರೈಕ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಂಗನಾ ರೈತರ ಚಳುವಳಿಯ ಕುರಿತಂತೆ ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನಲ್ಲಿ ಕಂಗನಾ ಸಾವಿರಾರು ರೈತರು, ಮಹಿಳೆಯರು, ಮಕ್ಕಳನ್ನುದ್ದೇಶಿಸಿ ಇವರಲ್ಲಿ ಯಾರ್ಯಾರು ರೈತರಿಲ್ಲ, ಇವರೆಲ್ಲ 100 ರೂಪಾಯಿಗೆ ಆಸೆಪಟ್ಟು ಸುಮ್ನೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ
ಇದ್ದಾರೆ ಅಂತ ಬರೆದು ಪೋಸ್ಟ್ ಮಾಡಿದ್ರು. ಆದ್ರೆ ಈ ರೀತಿ 4 ವರ್ಷದ ಹಿಂದೆ ಕೋವಿಡ್ ಅಂತ ನೋಡ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಮಳೆ ಬಿಸಿಲು ಅನ್ನೋದನ್ನ ಲೆಕ್ಕಿಸದೆ ಧರಣಿ ಕುಳಿತಿದ್ದ ರೈತರಲ್ಲಿ ಈ ಲೇಡಿ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಅವರ ತಂದೆ, ಅಣ್ಣ, ತಾಯಿ ಕೂಡ ಇದ್ರು. ಯಾಕಂದ್ರೆ ಅವರೆಲ್ಲ ರೈತರು. ಯಾವಾಗ ಕಂಗನ ಈ ರೀತಿ ರೈತರನ್ನೆಲ್ಲ ಉದ್ದೇಶಿಸಿ ಈ ರೀತಿ ಪೋಸ್ಟ್ ಹಾಕಿಲ್ಲು ಆಗ ಕುಲ್ವಿಂದರ್ ಕೌರ್ ಅವರ ತಂದೆ ತಾಯಿ ಅಣ್ಣನಿಗೆ ಬೇಸರ ಆಗಿತ್ತು. ಇದರಿಂದ ಕುಲ್ವಿಂದರ್ ಕೌರ್ಗೆ ಕಂಗನ ಮೇಲೆ ಆಗಿನಿಂದ ಕೋಪ ಇತ್ತು. ಅದನ್ನ ಹಾಗೆ ಕಂಗನ ಕೆನ್ನಿಗೆ ಹೊಡೆಯುವ ಮೂಲಕ ತೀರಿಸಿಕೊಂಡಿದ್ರು ಮತ್ತು ನಾನು ಮಾಡಿದ್ದೇ ಸರಿ ಅಂತ ಅವರು ಕ್ಲಾರಿಟಿಯನ್ನ ಕೂಡ ಕೊಟ್ರು. ಇದರಿಂದ ಕೋಪಗೊಂಡ ಕಂಗನ ಸಿಐಎಫ್ಎಸ್ಗೆ ಕುಲ್ವಿಂದರ್ ಸಿಂಗ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಆಕೆಯನ್ನ ಸಸ್ಪೆಂಡ್ ಮಾಡಿದ್ರು. ಇನ್ನು ಈ ವಿಷಯದ ಬಗ್ಗೆ ಕುಲ್ವಿಂದರ್ ಕೌರ್ ಮಾತನಾಡುತ್ತಾ, ನನ್ನ ತಾಯಿಗಾಗಿ ನಾನು ಇಂತಹ 1000 ಕೆಲಸನಾದ್ರೂ ಮಾಡೋಕೆ ತಯಾರಿದ್ದೀನಿ ಅಂತ ಹೇಳಿದ್ರಿಂದ ಅನೇಕ ರೈತರ ಸಂಘಟನೆಗಳು ಈಕೆಗೆ ಜೈ ಹೋ ಕುಲ್ವಿಂದರ್ ಕೌರ್ ಅಂತ ಹೇಳ್ತಾ ಆಕೆ ಮಾಡಿದ ಕೆಲಸದಿಂದ ಖುಷಿಯಾಗಿ ಕುಲ್ವಿಂದರ್ ಕೌರ್ಗೆ ಚಿನ್ನದ ಚೈನು, ಚಿನ್ನದ ಉಂಗುರವನ್ನ ಉಡುಗೊರೆಯಾಗಿ ಕೊಟ್ರು. ನಂತರ ರೈತರ ಸಂಘಟನೆಗೆ ಆಕೆನ ಅಧ್ಯಕ್ಷರನ್ನಾಗಿ ಕೂಡ ಮಾಡಿಕೊಂಡು ಇದರಿಂದ ಕುಲ್ವಿಂದರ್ ಕೌರ್ ತುಂಬಾನೇ ಫೇಮಸ್ ಆಗೋದ್ರು. ಇನ್ನು ಇದೇ ಸಂದರ್ಭದಲ್ಲಿ ಬಾಲಿವುಡ್ನ ಎಲ್ಲಾ ನಟ ನಟಿಯರ ಜೊತೆ ಕಂಗನಾ ದಿನನಿತ್ಯ ಜಗಳ ಆಡಿ ಅವರನ್ನ ಬಾಯಿಗೆ ಬಂದ ಹಾಗೆ ಬೈದು ಟ್ವೀಟ್ ಮಾಡೋದು ಎಲ್ರಿಗೂ ತಿಳಿದೇ ಇದೆ. ಅಂತಹ ಕಂಗನಾಳಿಗೆ ಒಬ್ಬ ರೈತರ ಮನೆ ಹುಡುಗಿ ಹೊಡೆದಿದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನ ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಂದಿಸುತ್ತಾ ಕೆಲವರು ಕಂಗನಾಗೆ ತಮ್ಮ ಬೆಂಬಲವನ್ನ ನೀಡಿ ಆ ಹುಡುಗಿ ಈ ರೀತಿ ಕಂಗನ ಕೆನೆಗೆ ಹೊಡಿಬಾರ್ದಿತ್ತು ಅಂತ ಹೇಳಿದ್ರೆ, ಇನ್ನು ಕೆಲವು ಜನ ಆ ಹುಡುಗಿ ಮಾಡಿದ್ದೇ ಸರಿ, ಕಂಗನಾಗೆ ಆಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಹಿಂದಿ ಚಿತ್ರರಂಗಕ್ಕೆ ಸೇರಿದ ಮ್ಯೂಸಿಕ್ ಡೈರೆಕ್ಟರ್ ವಿಶಾಲ್ ದದ್ಲಾನಿ ಅಂತೂ ಕುಲ್ವಿಂದರ್ ಕೌರ್ಗೆ ಬೆಂಬಲವನ್ನ ನೀಡುತ್ತಾ, ಅಕಸ್ಮಾತ್ ಆಕೆಯನ್ನ ಏನಾದ್ರೂ ಕಾನ್ಸ್ಟೇಬಲ್ ಕೆಲಸದಿಂದ ಸರ್ಕಾರ ತೆಗೆದು ಹಾಕಿದ್ರೆ ನಾನು ಆಕೆಗೆ ಆಸರೆಯಾಗಿ ನಿಲ್ತೀನಿ, ಜೊತೆಗೆ ಜಾಬ್ ಸಹ ಕೊಡ್ತೀನಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಇನ್ನು ಇದೇ ವಿಷಯದ ಬಗ್ಗೆ ಕೆಲವು ಜನ ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಹುಡುಗಿಗೆ ಸಪೋರ್ಟ್ ಮಾಡಿದ್ರು. ಇದರಿಂದ ಕೋಪಗೊಂಡಂತಹ ಕಂಗನಾ ಅವರೆಲ್ಲರಿಗೂ ತನ್ನ ಟ್ವಿಟ್ಟರ್ ಅಕೌಂಟ್ ಮೂಲಕ ಕೌಂಟರ್ ಅನ್ನ ಕೊಟ್ರು. ನನಗೆ ಹೊಡೆದ ಕುಲ್ವಿಂದರ್ ಕೌರನ್ನ ಸಮರ್ಥಿಸಿಕೊಳ್ಳೋದಾದ್ರೆ ಇದೇ ರೀತಿ ಅತ್ಯಾಚಾರ ಮಾಡಿದವರನ್ನ ಇಲ್ಲ ಕೊಲೆ ಮಾಡಿದವರನ್ನ ನೀವು ಸಮರ್ಥಿಸಿಕೊಂಡ ರೀತಿನೇ ಅಂತ ಪೋಸ್ಟ್ ಹಾಕಿದ್ರು. ಪ್ರತಿ ಕಳ್ಳನಿಗೂ ಈ ರೀತಿಯಲ್ಲಿ ಯಾರಾದ್ರೂ ಏನಾದ್ರೂ ಅಪರಾಧ ಮಾಡುವವರಿಗೆ ಏನಾದ್ರೂ ಒಂದು ಕಾರಣ ಇದ್ದೇ ಇರತ್ತೆ. ಕಾರಣ ಕಾನೂನು ಇದೆ, ಯಾವ ಅಪರಾಧನೂ ಆಗಲ್ಲ. ಆದ್ರೂ ಅವರು ಅಪರಾಧಿ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದನ್ನ ನೋಡಿ ಅವರನ್ನ ದೋಷಿಗಳು ಅಂತ ತೀರ್ಮಾನಿಸಿ ಕೋರ್ಟ್ ಶಿಕ್ಷೆಯನ್ನ ಕೊಡುತ್ತೆ. ಇನ್ನು ಇದೇ ರೀತಿಯಲ್ಲಿ ಬಹಿರಂಗವಾಗಿ ನನ್ನ ಮೇಲೆ ಹಲ್ಲೆ ಮಾಡಿರುವಂತಹ ಕುಲ್ವಿಂದರ್ ಕೌರ್ ಎಂಬ ಕಾನ್ಸ್ಟೇಬಲ್ ನ ನೀವು ಸಮರ್ಥಿಸಿಕೊಳ್ಳೋದೇ ಆದ್ರೆ ಇದೇ ರೀತಿಯಲ್ಲಿ ಅತ್ಯಾಚಾರ ಕೊಲೆ ಮಾಡಿದವ್ರನ್ನು ಕೂಡ ನೀವು ಸಮರ್ಥಿಸಿಕೊಂಡ ರೀತಿನೇ ಅಂತ ಪೋಸ್ಟ್ ಹಾಕಿ ನನ್ನ ಮೇಲೆ ದ್ವೇಷ, ಸೇಡು, ಅಸೂಯೆನ ಬೆಳೆಸಿಕೊಳ್ಬೇಡಿ. ದಯಮಾಡಿ ಪ್ರಶಾಂತವಾಗಿರಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ತನ್ನ ಅನಿಸಿಕೆಯನ್ನ ಟ್ವಿಟ್ಟರ್ ಮೂಲಕ ತಿಳಿಸಿದ್ರು. ಇದೆಲ್ಲ ಒಂದು ಕಡೆಯಾದ್ರೆ ಇನ್ನು ಈ ಕಂಗನಾ ಸಿನಿಮಾ ಜೀವನ, ಆಕೆಯ ಅನೈತಿಕ ಸಂಬಂಧಗಳು ಮತ್ತು ಆಕೆ ಬೆಳೆದು ಬಂದ ರೀತಿ ಬಗ್ಗೆ ಹೇಳಬೇಕು ಅಂದ್ರೆ, ಕಂಗನಾ ರಣಾವತ್ ಆಲಿಯಾಸ್ ಕಂಗನಾ ಅಮರ್ದೀಪ್ ರಣಾವತ್ ಈಕೆ 1986 ಮಾರ್ಚ್ 23ನೇ ತಾರೀಕು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಬಾಮ್ಲಾ ಎಂಬ ಹಳ್ಳಿಯಲ್ಲಿ ಜನಿಸಿದ್ರು. ತಂದೆ ಅಮರದೀಪ್ ರಣಾವತ್, ತಾಯಿ ಆಶಾ. ಈಕೆಗೆ ರಂಗೋಲಿ ಎಂಬ ಅಕ್ಕ, ಅಕ್ಷತಾ ಎಂಬ ತಮ್ಮ ಕೂಡ ಇದ್ದಾನೆ. ಇನ್ನು ಈಕೆ ತಂದೆ ಒಬ್ಬ ಸಣ್ಣ ಬಿಸಿನೆಸ್ ಮ್ಯಾನ್, ಆದ್ರೆ ತಾಯಿ ಹೌಸ್ ವೈಫ್. ಆ ರೀತಿಯಲ್ಲಿ ಇವರದ್ದು ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಕಂಗನಾ ತನ್ನ ಊರಿನಲ್ಲಿರುವ ಗವರ್ಮೆಂಟ್ ಸ್ಕೂಲ್ನಲ್ಲಿ 10th ವರೆಗೂ ವಿದ್ಯಾಭ್ಯಾಸ ಮಾಡಿದ್ರು. ಇನ್ನು ಈಕೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಆದ್ರೆ ದುರಾದೃಷ್ಟಕ್ಕೆ ಈಕೆ 10ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ರಿಂದ ಆ ಡಾಕ್ಟರ್ ಆಗುವ ಕನಸು ಕೂಡ ಈಡೇರಲಿಲ್ಲ. ಇದರಿಂದ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಏನಾದ್ರೂ ಸಾಧಿಸಬೇಕು ಅಂತ ಅನ್ಕೋತಾರೆ. ಆದ್ರೆ ಈಕೆ ಸಿನಿಮಾಗಳಲ್ಲಿ ಅಭಿನಯಿಸೋದು ಈಕೆಯ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ. ಇದರಿಂದ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಜಗಳ ಆಗೋಕೆ ಆರಂಭ ಆಗುತ್ತೆ. ಇಷ್ಟೆಲ್ಲ ಜಗಳ ಆದ್ರೂ ಕೂಡ ಕಂಗನಾ ಇವರ ಮಾತನ್ನ ಕೇಳದೇ ಇರೋದ್ರಿಂದ ಅವರು ಈಕೆಯನ್ನ ಹೊಡೆದು ರೂಮ್ನಲ್ಲಿ ಬಂಧಿಸ್ತಾರೆ. ಈ ಕಾರಣದಿಂದಾನೇ ಕಂಗನಾ ತನ್ನ 15ನೇ ವಯಸ್ಸಿನಲ್ಲಿ ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಮನೆ ಬಿಟ್ಟು ಮುಂಬೈಗೆ ಓಡಿ ಹೋಗ್ತಾರೆ. ಇನ್ನು ಆಕೆ ಕುಟುಂಬದವರು ಕೂಡ ಈಕೆಯನ್ನು ಹುಡ್ಕೋಕೆ ಹೋಗೋದಿಲ್ಲ. ಈ ರೀತಿ ಮುಂಬೈಗೆ ಹೋದ ಕಂಗನಾ ಮಾಡೆಲಿಂಗ್ ಮಾಡೋಕೆ ಆರಂಭ ಮಾಡ್ತಾರೆ. ಆದ್ರೆ ಅದರಲ್ಲಿ ಅವರು ಅಂದುಕೊಂಡಷ್ಟರ ಮಟ್ಟಿಗೆ ಹಣ ಸಿಗದೆ ಇದ್ದುದರಿಂದ
ಒಂದು ಕ್ಲಬ್ ನಲ್ಲಿ ಬಾರ್ ಡ್ಯಾನ್ಸರ್ ಆಗಿ ಕೂಡ ಕೆಲಸ ಮಾಡೋಕೆ ಆರಂಭ ಮಾಡ್ತಾರೆ. ಅಂದ್ರೆ ಅಲ್ಲಿಗೆ ಬರುವಂತಹ ಗಿರಾಕಿಗಳನ್ನ, ಕಸ್ಟಮರ್ಗಳನ್ನ ಪಬ್ಗೆ ಕರ್ಕೊಂಡು ಹೋಗಿ ಅವರನ್ನ ಚೆನ್ನಾಗಿ ಕುಡಿಸಿ ತಿನ್ನಿಸಿ ಹೆಣ್ಣು ಮಕ್ಕಳ ಹಿಂದೆ ಬಿಡೋದು. ಹಾಗೆ ಮಾಡಿ ಒಳ್ಳೆ ಕಾಸ್ಟ್ಲಿ ದುಬಾರಿ ಬಿಲ್ ಅನ್ನ ಮಾಡಿದ್ರೆ ಅದರಲ್ಲಿ ಕಮಿಷನ್ ನ ಅವರು ಕೊಡ್ತಾ ಇದ್ರು. ಇನ್ನು ಈ ರೀತಿ ಕಂಗನಾ ಕೆಲಸ ಮಾಡ್ತಿದ್ದ ಬಾರಲ್ಲಿ ಅಂದ ಮೇಲೆ ಈಕೆ ಸುಮ್ಮನಿರ್ತಾಳ. ಈಕೆ ಕೂಡ ಅಲ್ಲಿ ಕುಡಿಯೋಕೆ ಆರಂಭ ಮಾಡ್ತಾಳೆ. ಬರ್ತಾ ಬರ್ತಾ ಈ ಕುಡಿತದ ಚಟ ಜಾಸ್ತಿ ಆಯ್ತು. ಆದ್ರೆ ಈ ಕಡೆ ಸಿನಿಮಾಗಳಲ್ಲೂ ಕೂಡ ಈಕೆ ಟ್ರೈ ಮಾಡ್ತಿದ್ದಾಗ ಅಲ್ಲಿ ಕೆಲವು ಜನ ಡೈರೆಕ್ಟರ್ಗಳು ಅಂದ್ರೆ ಸಿನಿಮಾ ನಿರ್ದೇಶಕರು ಈಕೆಯ ಹಿಂಗಾಗಿ ಉಂಗುರದ ತರ ಇರುವ ಕೂದಲನ್ನ ಮತ್ತು ಈಕೆಯ ಸಣಕಲು ದೇಹವನ್ನ ನೋಡಿ ಆಡಿಕೊಳ್ಳುತ್ತಾ ನೀನು ಹೀರೋಯಿನ್ ಆಗೋಕೆ ಲಾಯಕ್ಕಿಲ್ಲ ಅಂತ ಅವಮಾನ ಮಾಡ್ತಿದ್ರು. ಇನ್ನು ಕೆಲವು ಜನ ನಿರ್ದೇಶಕರಂತೂ ಚಾನ್ಸ್ ಕೊಡ್ತೀವಿ ಅಂತ ಹೇಳಿ ಈಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ನಂತರ ಮೋಸ ಮಾಡ್ತಿದ್ರು. ಇದು ಹೀಗೆ ಇರ್ಬೇಕಾದ್ರೆ ಒಂದು ದಿನ ಈಕೆಗೆ ಆದಿತ್ಯ ಪಂಚೋಲಿ ಎಂಬ ಹಿಂದಿ ನಟನ ಪರಿಚಯ ಆಗಿ ನಂತರ ಈ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ಬದಲಾಗತ್ತೆ. ಆದ್ರೆ ಈ ಆದಿತ್ಯ ಪಂಚೋಲಿ ಈಕೆಗಿಂತ 20 ವರ್ಷ ದೊಡ್ಡವನು. ಅಷ್ಟೇ ಅಲ್ಲದೆ ಈತನಿಗೆ ಜರೀನಾ ವಹಾಬ್ ಎಂಬ ನಟಿಯ ಜೊತೆ ಅದಾಗ್ಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ರು. ಆದ್ರೆ ಇದ್ಯಾವುದಕ್ಕೂ ತಲೆಯನ್ನ ಕೆಡಿಸಿಕೊಳ್ಳದ ಇವರಿಬ್ರು ಒಂದು ಫ್ಲಾಟ್ ಅನ್ನ ರೆಂಟ್ಗೆ ತೆಗೆದುಕೊಂಡು ಅಂದ್ರೆ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ರಿಲೇಶನ್ಶಿಪ್ ಅಂದ್ರೆ ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಸಹಜೀವನ ಮಾಡೋಕೆ ಆರಂಭಿಸ್ತಾರೆ. ಇನ್ನು ಕಂಗನಾಗೂ ಅಷ್ಟೊತ್ತಿಗಾಗ್ಲೇ ಕುಡಿತದ ಚಟ ವಿಪರೀತವಾಗಿತ್ತು. ಜೊತೆಗೆ ಐಷಾರಾಮಿ ಬದುಕು ಅನ್ನೋದು ಅಭ್ಯಾಸ ಆಗಿತ್ತು. ಇದರಿಂದ ಅದಕ್ಕೆ ದುಡ್ಡು ಸಲ್ಲದೆ ಈಕೆ ಈ ಆದಿತ್ಯ ಪಂಚುಲಿ ಹಣವನ್ನೆಲ್ಲ ಖರ್ಚು ಮಾಡೋಕೆ ಆರಂಭಿಸಿದ್ಲು. ಇದರಿಂದ ಆದಿತ್ಯ ಪಂಚುಲಿ ಕಂಗನ ಹತ್ತಿರ ಖರ್ಚಾದ ಹಣದ ಬಗ್ಗೆ ಕೇಳಿದಾಗ ಅದಕ್ಕೆ ಕಂಗನ ಆದಿತ್ಯಗೆ ಖರ್ಚಾದ ಹಣದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ಮರೆತು ಬಿಡು, ಮತ್ತು ನಾನು ಈಗ ಕೇಳಿದಷ್ಟು ಹಣವನ್ನ ನೀನು ಕೊಡದೇ ಇದ್ರೆ ನನ್ನ ಬಲವಂತವಾಗಿ ಇಷ್ಟು ದಿನ ಇರಿಸಿಕೊಂಡು ಅತ್ಯಾಚಾರ ಮಾಡಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರಿಸಿದ್ರು. ಆದ್ರೆ ಈ ಆದಿತ್ಯ ಪಂಚೋಲಿಗೆ ಮುಂಬೈನಲ್ಲಿ ಒಳ್ಳೆಯ ಪರಿಚಯ ಇದ್ದಿದ್ರಿಂದ ಆದಿತ್ಯ ಈಕೆ ಹೇಳಿದಂತಹ ಮಾತಿಗೆ ಭಯಪಡದೆ ಹುಷಾರಾಗಿ ಕಂಗನಾ ಇದ್ದಂತಹ ಫ್ಲಾಟ್ಗೆ ಹೋಗುವುದನ್ನ ನಿಲ್ಲಿಸಿದ್ರು. ಆದ್ರೆ ಕಂಗನಾಗೆ ಇದರಿಂದ ಕೋಪ ಬಂತು. ಆಕೆ ಆದಿತ್ಯ ಪಂಚೋಲ್ಗೆ ಫೋನ್ ಮಾಡಿ ನಾನು ಹೇಳಿದ ಹಣ ಕೊಡದೆ ಇದ್ರೆ ನಿನ್ನ ಹೆಂಡತಿಗೆ ಫೋನ್ ಮಾಡಿ ಎಲ್ಲಾ ಹೇಳಿಬಿಡ್ತೀನಿ ಅಂತ ಹೆದರಿಸಿದ್ರು. ಆದ್ರೆ ಈ ಬೆದರಿಕೆಗೆ ಕೂಡ ಆತ ಹೆದರ್ಲಿಲ್ಲ. ಇದರಿಂದ ಕಂಗನಾ 25 ಲಕ್ಷ ಹಣ ಬೇಗ ತಂದುಕೊಡು, ಇಲ್ಲಾಂದ್ರೆ ನಾನೇ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆತ ತಲೆ ಕೆಡಿಸಿಕೊಳ್ಳಲಿಲ್ಲ. ನಂತರ ಕಂಗನಾ ಇದರಿಂದ ಬೇಸತ್ತು ಡೈರೆಕ್ಟ್ ಆಗಿ ಆದಿತ್ಯ ಪಂಚೋಲಿ ಹೆಂಡತಿಗೆ ಫೋನ್ ಮಾಡಿ ನನಗೂ ನಿನ್ನ ಗಂಡನಿಗೂ ಅನೈತಿಕ ಸಂಬಂಧ ಇದೆ ಅಂತ ಹೇಳ್ತಾಳೆ. ಇನ್ನು ಇದಕ್ಕೆ ಸ್ಪಂದಿಸುತ್ತಾ ಆದಿತ್ಯ ಪಂಚೋಲಿ ಹೆಂಡತಿ ನನ್ನ ಗಂಡ ನಿಮಗೆ ಮೋಸ ಮಾಡಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು, ಇದನ್ನ ಬಿಟ್ಟು ನನಗೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಕಂಗನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆದಿತ್ಯ ಪಂಚೋಲಿಯನ್ನ ಬಂಧಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದ ಅಂತ ಕಂಪ್ಲೇಂಟ್ ಕೊಟ್ರು. ಆಗ ಈ ವಿಷಯ ತುಂಬಾನೇ ವೈರಲ್ ಆಯ್ತು. ಇನ್ನು ಈ ವಿಷಯದ ಬಗ್ಗೆ ಪೊಲೀಸರು ತನಿಖೆ ಮಾಡಿದಾಗ ಇದೆಲ್ಲ ಕಂಗನಾ ಆಡ್ತಿರುವಂತಹ ನಾಟಕ ಅಂತ ಗೊತ್ತಾಗಿ ಆ ಕೇಸ್ನ ಪೊಲೀಸರು ಕ್ಲೋಸ್ ಮಾಡಿದ್ರು. ಆ ರೀತಿಯಲ್ಲಿ ಕಂಗನಾ ಆದಿತ್ಯ ಪಂಚೋಲಿ ಸಂಬಂಧ ಮುರಿದು ಬಿತ್ತು. ಆದ್ರೆ ಈ ಪ್ರಕರಣದಿಂದ ಕಂಗನಾಗೆ ಮಾತ್ರ ಒಳ್ಳೆಯ ಪಬ್ಲಿಸಿಟಿ ಸಿಕ್ತು. ಇದರಿಂದ ಈಕೆ ಹೆಸರು ಪ್ರಖ್ಯಾತ ನಿರ್ದೇಶಕ ಮಹೇಶ್ ಭಟ್ ಆಫೀಸ್ ತನಕ ಹೋಯ್ತು. ಇದರಿಂದ ಮಹೇಶ್ ಭಟ್ ತನ್ನ ಗ್ಯಾಂಗ್ಸ್ಟರ್ ಎನ್ನುವ ಸಿನಿಮಾದಲ್ಲಿ ನಟಿಸುವಂತ ಅವಕಾಶವನ್ನ ಕೊಟ್ಟರು. ಇನ್ನು ಸಿನಿಮಾದ ಮೂಲಕ ಕಂಗನಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ. ಇನ್ನು ಗ್ಯಾಂಗ್ಸ್ಟರ್ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಕಂಗನಾಗೆ ಮಹೇಶ್ ಭಟ್ ಜೊತೆಗೆ ಒಳ್ಳೆಯ ಸ್ನೇಹನೂ ಆರಂಭವಾಗಿ ಇವರಿಬ್ಬರು ಪ್ರೇಮದಲ್ಲಿ ಬೀಳ್ತಾರೆ. ಇನ್ನು ಈ ಮಹೇಶ್ ಭಟ್ ಆಲಿಯಾ ಭಟ್ ನ ತಂದೆ. ಈತ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾಗಳನ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ ಅಂದ್ರೆ ತುಂಬಾನೇ ಫೇಮಸ್. ಇನ್ನು ಗ್ಯಾಂಗ್ಸ್ಟರ್ ಸಿನಿಮಾದ ಅದ್ಭುತ ನಟನೆಗೆ ಕಂಗನಾಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ಅದು ಯಾವಾಗ ಕಂಗನಾ ಅಭಿನಯದ ಗ್ಯಾಂಗ್ಸ್ಟರ್ ಸಿನಿಮಾ ಹಿಟ್ ಆಯ್ತು ಆಕೆಗೆ ಮಹೇಶ್ ಬ್ಯಾನರ್ ಆಕೆಗೆ ಒರಮೆ ರಸ್ತುಂ, ಶಕಲಕ ಬೂಮ್ ಬೂಮ್ ಹೀಗೆ ಒಂದರ ಹಿಂದೆ ಒಂದರಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸುವಂತಹ ಚಾನ್ಸ್ ಸಿಗುತ್ತೆ. ಕಂಗನಾ ತುಂಬಾನೇ ಬ್ಯುಸಿ ಆಗ್ತಾರೆ. ಆದ್ರೆ ಮಹೇಶ್ ಭಟ್ ಮಾತ್ರ ಇವರಿಗೆ ದುಡ್ಡೇ ಕೊಡದೆ ಆಕೆಯನ್ನ ಎಲ್ಲಾ ರೀತಿಯಲ್ಲಿ ಬಳಸಿಕೊಂಡು ಸಿನಿಮಾಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಮೋಸ ಮಾಡ್ದ. ಇದರಿಂದ ಕಂಗನಾಗೆ ಈ ಮಹೇಶ್ ಭಟ್ ಪ್ರೊಡಕ್ಷನ್ ನಿಂದ ಹೊರಗೆ ಬರಬೇಕು ಅಂತ ಅನಿಸೋಕೆ ಶುರುವಾಗುತ್ತೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಗನಾ ಮತ್ತು ಮಹೇಶ್ ಭಟ್ ನಡುವೆ ದೊಡ್ಡ ಜಗಳ ಆಗಿ ಅದು ಅತಿರೇಕ
ಅತಿರೇಕಕ್ಕೆ ಹೋಗಿ ಮಹೇಶ್ ಭಟ್ ಕಂಗನಾಗೆ ತನ್ನ ಚಪ್ಪಲಿಯಿಂದ ಹೊಡಿತಾರೆ. ಇನ್ನು ಈ ಅವಮಾನ ತಡೆಯಲಾಗದೆ ಕಂಗನ ಸಿನಿಮಾ ಇಂಡಸ್ಟ್ರಿಯಿಂದಾನೇ ಆಚೆ ಹೊರಟು ಹೋಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ 2000ನೇ ಇಸ್ವಿಯಲ್ಲಿ ರಾಸ್ತು ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಈಕೆಗೆ ಅದ್ನಾನ್ ಸುಮಾನ್ ಎಂಬಾತನ ಜೊತೆಗೆ ಪ್ರೀತಿಯಾಗಿ ಆತನ ಜೊತೆ ಒಂದಿಷ್ಟು ದಿನ ಪಬ್ಬು ಕ್ಲಬ್ಬು ಪಾರ್ಟಿ ಅಂತ ಸುತ್ತಾಡಿ ಅವರಿಂದ ಸಾಕಷ್ಟು ಹಣ ದೋಚಿದ್ರು. ಆದ್ರೆ ಅದ್ನಾನ್ ಸುಮನ್ ನಿಂದ ಯಾವುದೇ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಮತ್ತು ಈತನ ದುಡ್ಡೆಲ್ಲ ಖಾಲಿಯಾಗಿದೆ ಅಂತ ಯಾವಾಗ ಕಂಗನಾಗೆ ಗೊತ್ತಾಯ್ತು, ಆಕೆ 2000ರಲ್ಲಿ ಆತನ ಜೊತೆ ಕೂಡ ತನ್ನ ಸಂಬಂಧವನ್ನ ಮುರಿದುಕೊಂಡು ಇನ್ನು ಅದೇ ಸಮಯದಲ್ಲಿ ಡಿಸೈನರ್ ಮನೀಶ್ ಮಲ್ಹೋತ್ರ ಜೊತೆ ಕೂಡ ಒಳ್ಳೆ ಸ್ನೇಹ ಅನ್ನೋದು ಆರಂಭವಾಗಿ ಅದು ಪ್ರೀತಿಯಾಗಿ ಬದಲಾಗತ್ತೆ. ಈ ಮನೀಶ್ ಮಲ್ಹೋತ್ರನಿಂದ ಈಕೆಗೆ ಲಾಭ ಕೂಡ ಇದ್ದಿದ್ರಿಂದ ಈಕೆ ಈತನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ರು. ಕಾರಣ ಈ ಮನೀಶ್ ಮಲ್ಹೋತ್ರಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಪ್ರೊಡಕ್ಷನ್ ಕಂಪನಿಗಳ ಜೊತೆ ಒಳ್ಳೆಯ ಲಿಂಕ್ ಇತ್ತು. ಇದರಿಂದ ಇವನ ಜೊತೆ ಇದ್ರೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಇವನ ಜೊತೆ ಸೇರ್ಕೊಂಡು ಎಲ್ಲಾ ಪಾರ್ಟಿಗಳಿಗೆ ಫಂಕ್ಷನ್ಗಳಿಗೆ ಹೋಗಿ ಕಂಗನ ಎಲ್ಲರನ್ನ ಭೇಟಿ ಮಾಡಿದ್ರು. ಇದು ಹೀಗೆ ಇರಬೇಕಾದ್ರೆ ಮನೀಶ್ ಬೈಸೆಕ್ಷುವಲ್ ಅನ್ನುವ ಅಗತಿಕಾರಿ ವಿಷಯ ನಂತರ ಕಂಗನಾಗೆ ಗೊತ್ತಾಯ್ತು. ಅಂದ್ರೆ ಸಲಿಂಗಕಾಮಿ ಎನ್ನುವ ವಿಷಯ ಕಂಗನಾಗೆ ಗೊತ್ತಾಯ್ತು. ಇದರಿಂದ ಆಕೆಗೆ ಶಾಕ್ ಆಯ್ತು. ಈ ಮನೀಶ್ ಮಲ್ಹೋತ್ರ ಕಂಗನ ಜೊತೆ ಸಂಬಂಧದಲ್ಲಿ ಇದ್ದುಕೊಂಡೇ ಕರಣ್ ಜೋಹರ್ ಜೊತೆ ಕೂಡ ಸಂಬಂಧದಲ್ಲಿದ್ದ. ಇದರಿಂದ ಕಂಗನ ಮನೀಶ್ ಮಲ್ಹೋತ್ರ ಜೊತೆಗಿನ ತನ್ನ ಸಂಬಂಧವನ್ನ ಮುರ್ಕೊಂಡು ಇದಾದ ನಂತರ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅಜಯ್ ದೇವ್ಗನ್ ಜೊತೆಗೆ ಕಂಗನಾಗೆ ಒಳ್ಳೆ ಸ್ನೇಹ ಅನ್ನೋದು ಆರಂಭವಾಗಿ ಅದು ಪ್ರೀತಿಯಾಗಿ ಕಂಗನಾ ಮತ್ತು ಅಜಯ್ ದೇವ್ಗನ್ ಸೇರಿ ಒಂದರ ಹಿಂದೆ ಒಂದರಂತೆ ಏರ್ ರೇಸ್ ರಾಸ್ಕಲ್ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಇನ್ನು ಇದೇ ಸಮಯದಲ್ಲಿ ಮೊದಲಿಗೆ ವಿದ್ಯಾ ಬಾಲನ್ ಹೀರೋಯಿನ್ ಆಗಿದ್ರು. ಆದ್ರೆ ಅಜಯ್ ದೇವ್ಗನ್ ಕಂಗನಾ ಜೊತೆ ತನಗೆ ಇದ್ದಂತಹ ಸಂಬಂಧದ ಕಾರಣದಿಂದ ಸ್ವಲ್ಪ ದಿನಗಳ ಕಾಲ ಶೂಟಿಂಗ್ ಆದ ನಂತರ ವಿದ್ಯಾ ಬಾಲನ್ ತೆಗೆದುಹಾಕಿ ಕಂಗನಾಗೆ ಆ ಪ್ಲೇಸ್ ನಲ್ಲಿ ಚಾನ್ಸ್ ಕೊಡಿಸಿದ್ರು. ಇನ್ನು ಅವರಿಬ್ಬರ ಸಂಬಂಧದ ವಿಷಯದಲ್ಲಿ ಅಂದ್ರೆ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗಿ ಅದು ದೊಡ್ಡ ಸುದ್ದಿ ಆಗತ್ತೆ. ಇದರಿಂದ ಕಂಗನಾಗೆ ಅಜಯ್ ದೇವ್ಗನ್ ಮದುವೆ ಆಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಈ ವಿಷಯ ಅಜಯ್ ದೇವ್ಗನ್ ಹೆಂಡತಿ ಕಾಜೋಲ್ಗೆ ಗೊತ್ತಾಗಿ ಕಾಜೋಲ್ ಅಜಯ್ ದೇವ್ಗನ್ ಮಧ್ಯೆ ಜಗಳ ಆಗತ್ತೆ. ಇನ್ನು ಜಗಳ ಅತಿರೇಕಕ್ಕೆ ಹೋಗಿ ಅಜಯ್ ದೇವ್ಗನ್ ತನ್ನ ಮನೆಯ ನೆಮ್ಮದಿ ಉಳಿಸಿಕೊಳ್ಳೋಕೆ ಅಂತ ಕಂಗನಾ ಜೊತೆಗಿನ ತನ್ನ ಸಂಬಂಧವನ್ನ ಮುರ್ಕೋತಾರೆ. ಇನ್ನು ಸಿನಿಮಾಗಳಲ್ಲಿ ನಟಿಸುವಂತಹ ಹೀರೋಯಿನ್ಗಳು ಸ್ಟಾರ್ ಹೀರೋಯಿನ್ ಆಗಬೇಕು ಅಂದ್ರೆ ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಪ್ರೊಡ್ಯೂಸರ್ ಇಲ್ಲ ಸ್ಟಾರ್ ಹೀರೋಗಳ ಸಪೋರ್ಟ್ ಇರಬೇಕು. ಇಲ್ಲ ಅಂದ್ರೆ ಸ್ಟಾರ್ ಹೀರೋಯಿನ್ ಆಗೋಕೆ ಆಗಲ್ಲ. ಇದರಿಂದ ಕಂಗನಾ 2010ರಲ್ಲಿ ಕೈಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಹೃತಿಕ್ ರೋಷನ್ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ. ಆದ್ರೆ ಹೃತಿಕ್ ರೋಷನ್ ಅದಾಗ್ಲೇ ಸುಸಾನ್ ಕೌನ್ ಎಂಬ ಹೆಂಗಸಿನ ಜೊತೆಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ವು. ಆದ್ರೆ ಕಂಗನಾ ಇದ್ಯಾವುದರ ಬಗ್ಗೆನೂ ತಲೆನೇ ಕೆಡಿಸಿಕೊಳ್ಳದೆ ಹೃತಿಕ್ ಜೊತೆಗೆ ರಾಜಾರೋಷವಾಗಿ ಪ್ರೀತಿ ಪ್ರೇಮ ಅಂತ ಶುರು ಇಟ್ಕೊಂಡು 2013ರಲ್ಲಿ ಇವರಿಬ್ರು ಸೇರಿ ಮಾಡಿದಂತಹ ಕ್ರಿಸ್ಟು ಸಿನಿಮಾದ ಟೈಟಲ್ನಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾಗಿ ಸುಸಾನ್ 2010ರಲ್ಲಿ ಹೃತಿಕ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೊಳ್ತಾರೆ. ಇದು ಹೀಗೆ ಇರಬೇಕಾದ್ರೆ ಲೇಡೀಸ್ ಮ್ಯಾನ್ ಆದಂತಹ ಹೃತಿಕ್ ಕಂಗನಾ ಜೊತೆ ಒಂದು ಕಡೆ ಕ್ಲೋಸ್ ಆಗಿದ್ದುಕೊಂಡೇ ಮದುವೆಯಿಂದ ಮಾತ್ರ ದೂರ ಇದ್ರು. ಕಂಗನಾ ಎಷ್ಟೇ ಬಾರಿ ತನ್ನನ್ನ ಮದುವೆಯಾಗುವಂತ ಕೇಳಿದ್ರು ಹೃತಿಕ್ ಅದಕ್ಕೆ ಒಪ್ಲಿಲ್ಲ. ಇದ್ರಿಂದ ಮದುವೆಯಿಂದ ಮಾತ್ರ ದೂರ ಇದ್ರು. ಕಂಗನಾ ಎಷ್ಟೇ ಬಾರಿ ತನ್ನನ್ನ ಮದುವೆಯಾಗುವಂತೆ ಕೇಳಿದ್ರು ಹೃತಿಕ್ ಅದಕ್ಕೆ ಒಪ್ಲಿಲ್ಲ. ಇದರಿಂದ ಹೃತಿಕ್ ರೋಷನ್ ಜೊತೆ ತಾನು ತೆಗೆಸಿಕೊಂಡಿದ್ದಂತಹ ಎಲ್ಲಾ ತನ್ನ ಖಾಸಗಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡ್ತಾರೆ. ಇದರಿಂದ ಹೃತಿಕ್ ಮತ್ತು ಆತನ ಹೆಂಡತಿ ಸುಸಾನ್ ಖಾನ್ ಸಂಬಂಧ ಮುರಿದು ಬಿದ್ದು ಇಬ್ಬರು 2004ನೇ ಇಸವಿಯಲ್ಲಿ ಡಿವೋರ್ಸ್ ತೆಗೆದುಕೊಂಡ್ರು. ಇನ್ನು ಯಾವಾಗ ಹೃತಿಕ್ ರೋಷನ್ಗೆ ಡಿವೋರ್ಸ್ ಆಯ್ತು ಅನ್ನೋ ವಿಷಯ ಕಂಗನಾಗೆ ಗೊತ್ತಾಯ್ತು, ಆಕೆಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ತುಂಬಾ ಆನಂದ ಆಗತ್ತೆ. ಯಾಕೆ ಅಂದ್ರೆ ಹೃತಿಕ್ನ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಬಾಲಿವುಡ್ ನಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಏರ್ಬೇಕು ಅಂತ ಕಂಗನಾ ಅನ್ಕೋತಾರೆ. ಆದ್ರೆ ಈ ಹೃತಿಕ್ ರೋಷನ್ ಕೈಟ್ಸ್ ಎನ್ನುವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಸಿನಿಮಾದ ನಾಯಕ ನಟಿ ಬಾರ್ಬರಿ ಮೋರಿ ಜೊತೆಗೆ ಪ್ರೀತಿ ಪ್ರೇಮವನ್ನ ಶುರು ಮಾಡ್ಕೊಂಡು ಆಕೆಯನ್ನ ಮದುವೆ ಆಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಈ ಸಂಬಂಧಕ್ಕೆ ಅಡ್ಡವಾಗಿ ಬಂದ ತನ್ನ ಹೆಂಡತಿಯಿಂದ ಡಿವೋರ್ಸ್ ತೆಗೆದುಕೊಳ್ಳೋಕೆ ಅಂತ ಕಂಗನಾ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿದ್ದು ದೊಡ್ಡದಾಗುವಂತೆ ಮಾಡಿ 2004ನೇ ಇಸ್ವಿಯಲ್ಲಿ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟಿದ್ರು. ಇನ್ನು ಇದಾದ ನಂತರ ಹೃತಿಕ್ ಕಂಗನಾ ಜೊತೆಗಿನ ತನ್ನ ಸಂಬಂಧವನ್ನ ಕೂಡ ಮುರ್ಕೊಂಡ್ರು. ಇನ್ನು ಅದೇ ಸಮಯದಲ್ಲಿ ಕಂಗನಾ ಒಂದು ಪಾರ್ಟಿಯಲ್ಲಿ ಅಮೀರ್ ಖಾನ್ ನ ಭೇಟಿಯಾಗ್ತಾರೆ. ಇದಾದ ನಂತರ ಇವರಿಬ್ಬರ ನಡುವೆ ಪರಿಚಯವಾಗಿ ಅದು ಪ್ರೀತಿಯಾಗಿ ಬದಲಾಗಿ ಒಂದಷ್ಟು ದಿನ ಡೇಟ್ ಕೂಡ ಮಾಡಿದ್ರು. ಆದ್ರೆ ಅಮೀರ್ ಖಾನ್ ಎಷ್ಟೇ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸಂಬಂಧದಲ್ಲಿದ್ರು
ಯಾರ ಜೊತೆಗೂ ಕೂಡ ಅತಿಯಾದ ಕ್ಲೋಸ್ ಆಗ್ತಿರ್ಲಿಲ್ಲ. ಈ ಕಾರಣದಿಂದಲೇ ಕಂಗನಾ ಜೊತೆಗಿನ ಅಮೀರ್ ಖಾನ್ ಸಂಬಂಧ ಕೂಡ ಬಹಳ ದಿನ ನಡೀಲಿಲ್ಲ. ಇನ್ನು ಅಮೀರ್ ಖಾನ್ ಜೊತೆಗಿನ ಸಂಬಂಧ ಯಾವಾಗ ಮುರಿದು ಬಿತ್ತು, ಕಂಗನಾಗೆ ಪ್ರೀತಿ ಪ್ರೇಮ ಅಂದ್ರೆ ಬೇಜಾರಾಗಿ ಇನ್ನು ಮುಂದೆ ಯಾರನ್ನ ಪ್ರೀತಿಸಬಾರ್ದು ಅಂತ ಅನ್ಕೊಳ್ತಾರೆ. ಆದ್ರೆ ನಂತರ ಕಂಗನಾಗೆ ಟಿವಿ ನ್ಯೂಸ್ ಚಾನೆಲ್ ಓನರ್ ಜೊತೆ ಪರಿಚಯ ಆಗಿ ಅದು ಪ್ರೀತಿಯಾಗಿ ಬದಲಾಗತ್ತೆ. ಇದರಿಂದ ಆತನ ಜೊತೆ ಪ್ರೀತಿಯಲ್ಲಿದ್ಕೊಂಡು ಆತ ನಿರ್ಮಾಣ ಮಾಡ್ತಿದ್ದ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಅವನ ಜೊತೆನೆ ಒಂದೇ ಮನೆಯಲ್ಲಿ ಸಹ ಜೀವನ ಕೂಡ ನಡೆಸಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಆ ಟಿವಿ ಚಾನೆಲ್ ಮೂಲಕನೇ ಪ್ರಮುಖ ಕೇಂದ್ರ ಮಂತ್ರಿಯೊಬ್ಬರನ್ನ ಕಂಗನಾ ಭೇಟಿಯಾಗ್ತಾರೆ. ನಂತರ ಆತನ ಜೊತೆಗಿನ ಸಲಿಗೆ ಮತ್ತು ಸಾನ್ನಿಧ್ಯದ ಕಾರಣವಾಗಿ ಬ್ಯಾಕ್ ಟು ಬ್ಯಾಕ್ ತನಗೆ ಒಂದರ ಹಿಂದೆ ಒಂದರಂತೆ 4 ನ್ಯಾಷನಲ್ ಅವಾರ್ಡ್ಗಳು ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕತ್ತೆ. ಈ ರೀತಿ 4 ಸಾರಿ ಕಂಗನಾಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದು ನೋಡಿ ಬಾಲಿವುಡ್ನಲ್ಲೇ ಅಪಸ್ವರ ಅನ್ನೋದು ಕೇಳಿ ಬಂದಿದ್ರಿಂದ ರಾಷ್ಟ್ರೀಯ ಅಂದ್ರೆ ಕಳೆದ ವರ್ಷ ಕಂಗನಾಗೆ ರಾಷ್ಟ್ರ ಪ್ರಶಸ್ತಿಯನ್ನ ಕೊಡದೆ ಆಲಿಯಾ ಭಟ್ ಮತ್ತು ಕೃತಿ ಸನೂನ್ಗೆ ರಾಷ್ಟ್ರ ಪ್ರಶಸ್ತಿಯನ್ನ ಸರ್ಕಾರ ಕೊಟ್ಟಿತ್ತು. ಇದರಿಂದ ಗಲಾಟೆ ಒಂದಷ್ಟು ಮಟ್ಟಿಗೆ ಕಡಿಮೆ ಆಯ್ತು. ಇದು ಹೀಗಿರ್ಬೇಕಾದ್ರೆ ರೀಸೆಂಟ್ ಆಗಿ ಕಂಗನಾ ಆಕ್ಟ್ ಮಾಡಿದಂತ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿದ್ರಿಂದ ಆಕೆ ರಾಜಕೀಯಕ್ಕೆ ಬಂದು ತನ್ನ ಪವರ್ ಏನು ಅಂತ ತೋರಿಸಬೇಕು ಅಂತ ಅನ್ಕೋತಾರೆ. ಅದರಿಂದ ಆ ಮಂತ್ರಿಯ ಸಹಾಯದಿಂದಲೇ ಎಂಪಿ ಲೋಕಸಭಾ ಚುನಾವಣಾ ಟಿಕೆಟ್ ಗಿಟ್ಟಿಸಿಕೊಂಡು 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಇದರಿಂದ ಹಿಮಾಚಲ ಪ್ರದೇಶದ ಮಂಡಿ ನಿಯೋಜಿತ ವರ್ಗದಿಂದ ಸ್ಪರ್ಧಿಸಿದಂತಹ ಕಂಗನಾ ರಣವತ್ 5,32,200 ಮತಗಳನ್ನ ಪಡೆದು ಪ್ರಚಂಡವಾಗಿ ಗೆದ್ದು ಎಂಪಿ ಆದ್ರು. ಇದು ಹೀಗೆ ಇದ್ರೆ ಕಂಗನಾನನ್ನ ನೀವು ಎಂಪಿಯಾಗಿ ಗೆಲ್ಲಿಸಿದ್ರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ಜೊತೆ ಈ ಮಂಡಿಯಲ್ಲಿ ಇದ್ದುಕೊಂಡೇ ನಿಮ್ಮಗಳ ಸೇವೆ ಮಾಡ್ತೀನಿ ಅಂತ ಚುನಾವಣೆ ಮುಂಚೆ ವರ್ಷ ಹೇಳುವಂತ ಸಂದರ್ಭದಲ್ಲಿ ಜನರೆದುರು ಪ್ರಮಾಣ ಮಾಡಿದ್ರು. ಆದ್ರಿಂದ ಈಗ ಕಂಗನಾ ಸಿನಿಮಾದಲ್ಲಿ ನಟಿಸೋದನ್ನ ನಿಲ್ಲಿಸಿ ಬಂದು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಜೀವನದಲ್ಲಿ ಸೋಲು ಗೆಲುವು, ಸುಖ ದುಃಖ, ಹುಟ್ಟು ಸಾವು ಯಾವುದೂ ಕೂಡ ಶಾಶ್ವತ ಅಲ್ಲ. ಆದ್ರೆ ಗೆಲುವಿನ ಕಡೆ ನಮ್ಮ ದೃಷ್ಟಿ ಇರಬೇಕು, ಮತ್ತೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಇಂತಹ ಕಂಗನಾ ಬಗ್ಗೆ ಮತ್ತು ಕಂಗನಾ ಕಪಾಳಕ್ಕೆ ಹೊಡೆದಂತಹ ಆ ಕುಲ್ವಿಂದರ್ ಕೌರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಅಂತ ಹೇಳಿದ್ರು. ಇನ್ನು ಹಿಂದಿ ಚಿತ್ರರಂಗಕ್ಕೆ ಸೇರಿದ ಮ್ಯೂಸಿಕ್ ಡೈರೆಕ್ಟರ್ ವಿಶಾಲ್ ದದ್ಲಾನಿ ಅಂತೂ ಕುಲ್ವಿಂದರ್ ಕೌರ್ಗೆ ಬೆಂಬಲವನ್ನ ನೀಡುತ್ತಾ ಅಕಸ್ಮಾತ್ ಆಕೆಯನ್ನ ಏನಾದ್ರೂ ಕಾನ್ಸ್ಟೇಬಲ್ ಕೆಲಸದಿಂದ ಸರ್ಕಾರ ತೆಗೆದು ಹಾಕಿದ್ರೆ ನಾನು ಆಕೆಗೆ ಆಸರೆಯಾಗಿ ನಿಲ್ತೀನಿ, ಜೊತೆಗೆ ಜಾಬ್ ಸಹ ಕೊಡ್ತೀನಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಇನ್ನು ಇದೇ ವಿಷಯದ ಬಗ್ಗೆ ಕೆಲವು ಜನ ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಹುಡುಗಿಗೆ ಸಪೋರ್ಟ್ ಮಾಡಿದ್ರು. ಇದರಿಂದ ಕೋಪಗೊಂಡಂತಹ ಕಂಗನಾ ಅವರೆಲ್ಲರಿಗೂ ತನ್ನ ಟ್ವಿಟ್ಟರ್ ಅಕೌಂಟ್ ಮೂಲಕ ಕೌಂಟರ್ ಅನ್ನ ಕೊಟ್ರು. ನನಗೆ ಹೊಡೆದ ಕುಲ್ವಿಂದರ್ ಕೌರನ್ನ ಸಮರ್ಥಿಸಿಕೊಳ್ಳೋದಾದ್ರೆ ಇದೇ ರೀತಿ ಅತ್ಯಾಚಾರ ಮಾಡಿದವರನ್ನ ಇಲ್ಲ ಕೊಲೆ ಮಾಡಿದವರನ್ನ ನೀವು ಸಮರ್ಥಿಸಿಕೊಂಡ ರೀತಿನೇ ಅಂತ ಪೋಸ್ಟ್ ಹಾಕಿದ್ರು. ಪ್ರತಿ ಕಳ್ಳನಿಗೂ ಈ ರೀತಿಯಲ್ಲಿ ಯಾರಾದ್ರೂ ಏನಾದ್ರೂ ಅಪರಾಧ ಮಾಡುವವರಿಗೆ ಏನಾದ್ರೂ ಒಂದು ಕಾರಣ ಇದ್ದೇ ಇರತ್ತೆ. ಕಾರಣ ಕಾನೂನು ಇದೆ, ಯಾವ ಅಪರಾಧನೂ ಆಗಲ್ಲ. ಆದ್ರೂ ಅವರು ಅಪರಾಧಿ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದನ್ನ ನೋಡಿ ಅವರನ್ನ ದೋಷಿಗಳು ಅಂತ ತೀರ್ಮಾನಿಸಿ ಕೋರ್ಟ್ ಶಿಕ್ಷೆಯನ್ನ ಕೊಡುತ್ತೆ. ಇನ್ನು ಇದೇ ರೀತಿಯಲ್ಲಿ ಬಹಿರಂಗವಾಗಿ ನನ್ನ ಮೇಲೆ ಹಲ್ಲೆ ಮಾಡಿರುವಂತಹ ಕುಲ್ವಿಂದರ್ ಕೌರ್ ಎಂಬ ಆ ಕಾನ್ಸ್ಟೇಬಲ್ ನ ನೀವು ಸಮರ್ಥಿಸಿಕೊಳ್ಳೋದೇ ಆದ್ರೆ ಇದೇ ರೀತಿಯಲ್ಲಿ ಅತ್ಯಾಚಾರ ಕೊಲೆ ಮಾಡಿದವ್ರನ್ನು ಕೂಡ ನೀವು ಸಮರ್ಥಿಸಿಕೊಂಡ ರೀತಿನೇ ಅಂತ ಪೋಸ್ಟ್ ಹಾಕಿ ನನ್ನ ಮೇಲೆ ದ್ವೇಷ, ಸೇಡು, ಅಸೂಯೆನ ಬೆಳೆಸಿಕೊಳ್ಬೇಡಿ. ದಯಮಾಡಿ ಪ್ರಶಾಂತವಾಗಿರಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ತನ್ನ ಅನಿಸಿಕೆಯನ್ನ ಟ್ವಿಟ್ಟರ್ ಮೂಲಕ ತಿಳಿಸಿದ್ರು. ಇದೆಲ್ಲ ಒಂದು ಕಡೆಯಾದ್ರೆ ಇನ್ನು ಈ ಕಂಗನಾ ಸಿನಿಮಾ ಜೀವನ, ಆಕೆಯ ಅನೈತಿಕ ಸಂಬಂಧಗಳು ಮತ್ತು ಆಕೆ ಬೆಳೆದು ಬಂದ ರೀತಿ ಬಗ್ಗೆ ಹೇಳಬೇಕು ಅಂದ್ರೆ ಕಂಗನಾ ರಣಾವತ್ ಆಲಿಯಸ್ ಕಂಗನಾ ಅಮರ್ದೀಪ್ ರಣಾವತ್ ಈಕೆ 1986 ಮಾರ್ಚ್ 23ನೇ ತಾರೀಕು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಬಾಮ್ಲಾ ಎಂಬ ಹಳ್ಳಿಯಲ್ಲಿ ಜನಿಸಿದ್ರು. ತಂದೆ ಅಮರದೀಪ್ ರಣಾವತ್, ತಾಯಿ ಆಶಾ. ಈಕೆಗೆ ರಂಗೋಲಿ ಎಂಬ ಅಕ್ಕ, ಅಕ್ಷತಾ ಎಂಬ ತಮ್ಮ ಕೂಡ ಇದ್ದಾನೆ. ಇನ್ನು ಈಕೆ ತಂದೆ ಒಬ್ಬ ಸಣ್ಣ ಬಿಸಿನೆಸ್ ಮ್ಯಾನ್, ಆದ್ರೆ ತಾಯಿ ಹೌಸ್ ವೈಫ್. ಆ ರೀತಿಯಲ್ಲಿ ಇವರದ್ದು ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಕಂಗನಾ ತನ್ನ ಊರಿನಲ್ಲಿರುವ ಗವರ್ಮೆಂಟ್ ಸ್ಕೂಲ್ನಲ್ಲಿ 10th ವರೆಗೂ ವಿದ್ಯಾಭ್ಯಾಸ ಮಾಡಿದ್ರು. ಇನ್ನು ಈಕೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಆದ್ರೆ ದುರಾದೃಷ್ಟಕ್ಕೆ ಈಕೆ 10ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ರಿಂದ ಆ ಡಾಕ್ಟರ್ ಆಗುವ ಕನಸು ಕೂಡ ಈಡೇರಲಿಲ್ಲ.
ಇದರಿಂದ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಏನಾದ್ರೂ ಸಾಧಿಸಬೇಕು ಅಂತ ಅನ್ಕೋತಾರೆ. ಆದ್ರೆ ಈಕೆ ಸಿನಿಮಾಗಳಲ್ಲಿ ಅಭಿನಯಿಸೋದು ಈಕೆಯ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ. ಇದರಿಂದ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಜೊತೆಯಲ್ಲಿ ಜಗಳ ಆಗೋಕೆ ಆರಂಭ ಆಗುತ್ತೆ. ಇಷ್ಟೆಲ್ಲ ಜಗಳ ಆದ್ರೂ ಕೂಡ ಕಂಗನಾ ಇವರ ಮಾತನ್ನ ಕೇಳದೇ ಇರೋದ್ರಿಂದ ಅವರು ಈಕೆಯನ್ನ ಹೊಡೆದು ರೂಮ್ನಲ್ಲಿ ಬಂಧಿಸುತ್ತಾರೆ. ಈ ಕಾರಣದಿಂದಾನೇ ಕಂಗನಾ ತನ್ನ 15ನೇ ವಯಸ್ಸಿನಲ್ಲಿ ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಮನೆ ಬಿಟ್ಟು ಮುಂಬೈಗೆ ಓಡಿ ಹೋಗ್ತಾರೆ. ಇನ್ನು ಆಕೆ ಕುಟುಂಬದವರು ಕೂಡ ಈಕೆಯನ್ನು ಹುಡ್ಕೋಕೆ ಹೋಗೋದಿಲ್ಲ. ಈ ರೀತಿ ಮುಂಬೈಗೆ ಹೋದ ಕಂಗನಾ ಮಾಡೆಲಿಂಗ್ ಮಾಡೋಕೆ ಆರಂಭ ಮಾಡ್ತಾರೆ. ಆದ್ರೆ ಅದರಲ್ಲಿ ಅವರು ಅಂದುಕೊಂಡಷ್ಟರ ಮಟ್ಟಿಗೆ ಹಣ ಸಿಗದೆ ಇದ್ದುದರಿಂದ ಒಂದು ಕ್ಲಬ್ ನಲ್ಲಿ ಬಾರ್ ಡ್ಯಾನ್ಸರ್ ಆಗಿ ಕೂಡ ಕೆಲಸ ಮಾಡೋಕೆ ಆರಂಭ ಮಾಡ್ತಾರೆ. ಅಂದ್ರೆ ಅಲ್ಲಿಗೆ ಬರುವಂತಹ ಗಿರಾಕಿಗಳನ್ನ ಕಸ್ಟಮರ್ಗಳನ್ನ ಪಬ್ಗೆ ಕರ್ಕೊಂಡು ಹೋಗಿ ಅವರನ್ನ ಚೆನ್ನಾಗಿ ಕುಡಿಸಿ ತಿನ್ನಿಸಿ ಹೆಣ್ಣು ಮಕ್ಕಳ ಹಿಂದೆ ಬಿಡೋದು. ಹಾಗೆ ಮಾಡಿ ಒಳ್ಳೆ ಕಾಸ್ಟ್ಲಿ ದುಬಾರಿ ಬಿಲ್ ಅನ್ನ ಮಾಡಿದ್ರೆ ಅದರಲ್ಲಿ ಕಮಿಷನ್ ನ ಅವರು ಕೊಡ್ತಾ ಇದ್ರು. ಇನ್ನು ಈ ರೀತಿ ಕಂಗನಾ ಕೆಲಸ ಮಾಡ್ತಿದ್ದ ಬಾರಲ್ಲಿ ಅಂದ ಮೇಲೆ ಈಕೆ ಸುಮ್ಮನಿರ್ತಾಳ. ಈಕೆ ಕೂಡ ಅಲ್ಲಿ ಕುಡಿಯೋಕೆ ಆರಂಭ ಮಾಡ್ತಾಳೆ. ಬರ್ತಾ ಬರ್ತಾ ಈ ಕುಡಿತದ ಚಟ ಜಾಸ್ತಿ ಆಯ್ತು. ಆದ್ರೆ ಈ ಕಡೆ ಸಿನಿಮಾಗಳಲ್ಲೂ ಕೂಡ ಈಕೆ ಟ್ರೈ ಮಾಡ್ತಿದ್ದಾಗ ಅಲ್ಲಿ ಕೆಲವು ಜನ ಡೈರೆಕ್ಟರ್ಗಳು ಅಂದ್ರೆ ಸಿನಿಮಾ ನಿರ್ದೇಶಕರು ಈಕೆಯ ಹಿಂಗಾಗಿ ಉಂಗುರದ ತರ ಇರುವ ಕೂದಲನ್ನ ಮತ್ತು ಈಕೆಯ ಸಣಕಲು ದೇಹವನ್ನ ನೋಡಿ ಆಡಿಕೊಳ್ಳುತ್ತಾ ನೀನು ಹೀರೋಯಿನ್ ಆಗೋಕೆ ಲಾಯಕ್ಕಿಲ್ಲ ಅಂತ ಅವಮಾನ ಮಾಡ್ತಿದ್ರು. ಇನ್ನು ಕೆಲವು ಜನ ನಿರ್ದೇಶಕರಂತೂ ಚಾನ್ಸ್ ಕೊಡ್ತೀವಿ ಅಂತ ಹೇಳಿ ಈಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ನಂತರ ಮೋಸ ಮಾಡ್ತಿದ್ರು. ಇದು ಹೀಗೆ ಇರ್ಬೇಕಾದ್ರೆ ಒಂದು ದಿನ ಈಕೆಗೆ ಆದಿತ್ಯ ಪಂಚೋಲಿ ಎಂಬ ಹಿಂದಿ ನಟನ ಪರಿಚಯ ಆಗಿ ನಂತರ ಈ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ಬದಲಾಗತ್ತೆ. ಆದ್ರೆ ಈ ಆದಿತ್ಯ ಪಂಚೋಲಿ ಈಕೆಗಿಂತ 20 ವರ್ಷ ದೊಡ್ಡವನು. ಅಷ್ಟೇ ಅಲ್ಲದೆ ಈತನಿಗೆ ಜರೀನಾ ವಹಾಬ್ ಎಂಬ ನಟಿಯ ಜೊತೆ ಅದಾಗ್ಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ರು. ಆದ್ರೆ ಇದ್ಯಾವುದಕ್ಕೂ ತಲೆಯನ್ನ ಕೆಡಿಸಿಕೊಳ್ಳದ ಇವರಿಬ್ರು ಒಂದು ಫ್ಲಾಟ್ ಅನ್ನ ರೆಂಟ್ಗೆ ತೆಗೆದುಕೊಂಡು ಅಂದ್ರೆ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ರಿಲೇಶನ್ಶಿಪ್ ಅಂದ್ರೆ ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಸಹಜೀವನ ಮಾಡೋಕೆ ಆರಂಭಿಸ್ತಾರೆ. ಇನ್ನು ಕಂಗನಾಗೂ ಅಷ್ಟೊತ್ತಿಗಾಗ್ಲೇ ಕುಡಿತದ ಚಟ ವಿಪರೀತವಾಗಿತ್ತು. ಜೊತೆಗೆ ಐಷಾರಾಮಿ ಬದುಕು ಅನ್ನೋದು ಅಭ್ಯಾಸ ಆಗಿತ್ತು. ಇದರಿಂದ ಅದಕ್ಕೆ ದುಡ್ಡು ಸಲ್ಲದೆ ಈಕೆ ಈ ಆದಿತ್ಯ ಪಂಚೋಲಿ ಹಣವನ್ನೆಲ್ಲ ಖರ್ಚು ಮಾಡೋಕೆ ಆರಂಭಿಸಿದ್ಲು. ಇದರಿಂದ ಆದಿತ್ಯ ಪಂಚೋಲಿ ಕಂಗನ ಹತ್ತಿರ ಖರ್ಚಾದ ಹಣದ ಬಗ್ಗೆ ಕೇಳಿದಾಗ ಅದಕ್ಕೆ ಕಂಗನಾ ಆದಿತ್ಯಗೆ ಖರ್ಚಾದ ಹಣದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ಮರೆತು ಬಿಡು, ಮತ್ತು ನಾನು ಈಗ ಕೇಳಿದಷ್ಟು ಹಣವನ್ನ ನೀನು ಕೊಡದೇ ಇದ್ರೆ ನನ್ನ ಬಲವಂತವಾಗಿ ಇಷ್ಟು ದಿನ ಇರಿಸಿಕೊಂಡು ಅತ್ಯಾಚಾರ ಮಾಡಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರಿಸಿದ್ರು. ಆದ್ರೆ ಈ ಆದಿತ್ಯ ಪಂಚೋಲಿಗೆ ಮುಂಬೈನಲ್ಲಿ ಒಳ್ಳೆಯ ಪರಿಚಯ ಇದ್ದಿದ್ರಿಂದ ಆದಿತ್ಯ ಈಕೆ ಹೇಳಿದಂತಹ ಮಾತಿಗೆ ಭಯಪಡದೆ ಹುಷಾರಾಗಿ ಕಂಗನಾ ಇದ್ದಂತಹ ಫ್ಲಾಟ್ಗೆ ಹೋಗುವುದನ್ನ ನಿಲ್ಲಿಸಿದ್ರು. ಆದ್ರೆ ಕಂಗನಾಗೆ ಇದರಿಂದ ಕೋಪ ಬಂತು. ಆಕೆ ಆದಿತ್ಯ ಪಂಚೋಲ್ಗೆ ಫೋನ್ ಮಾಡಿ ನಾನು ಹೇಳಿದ ಹಣ ಕೊಡದೆ ಇದ್ರೆ ನಿನ್ನ ಹೆಂಡತಿಗೆ ಫೋನ್ ಮಾಡಿ ಎಲ್ಲಾ ಹೇಳಿಬಿಡ್ತೀನಿ ಅಂತ ಹೆದರಿಸಿದ್ರು. ಆದ್ರೆ ಈ ಬೆದರಿಕೆಗೆ ಕೂಡ ಆತ ಹೆದರ್ಲಿಲ್ಲ. ಇದರಿಂದ ಕಂಗನಾ 25 ಲಕ್ಷ ಹಣ ಬೇಗ ತಂದುಕೊಡು, ಇಲ್ಲಾಂದ್ರೆ ನಾನೇ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆತ ತಲೆ ಕೆಡಿಸಿಕೊಳ್ಳಲಿಲ್ಲ. ನಂತರ ಕಂಗನಾ ಇದರಿಂದ ಬೇಸತ್ತು ಡೈರೆಕ್ಟ್ ಆಗಿ ಆದಿತ್ಯ ಪಂಚೋಲಿ ಹೆಂಡತಿಗೆ ಫೋನ್ ಮಾಡಿ ನನಗೂ ನಿನ್ನ ಗಂಡನಿಗೂ ಅನೈತಿಕ ಸಂಬಂಧ ಇದೆ ಅಂತ ಹೇಳ್ತಾಳೆ. ಇನ್ನು ಇದಕ್ಕೆ ಸ್ಪಂದಿಸುತ್ತಾ ಆದಿತ್ಯ ಪಂಚೋಲಿ ಹೆಂಡತಿ ನನ್ನ ಗಂಡ ನಿಮಗೆ ಮೋಸ ಮಾಡಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು, ಇದನ್ನ ಬಿಟ್ಟು ನನಗೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಕಂಗನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆದಿತ್ಯ ಪಂಚೋಲಿಯನ್ನ ಬಂಧಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದ ಅಂತ ಕಂಪ್ಲೇಂಟ್ ಕೊಟ್ರು. ಆಗ ಈ ವಿಷಯ ತುಂಬಾನೇ ವೈರಲ್ ಆಯ್ತು. ಇನ್ನು ಈ ವಿಷಯದ ಬಗ್ಗೆ ಪೊಲೀಸರು ತನಿಖೆ ಮಾಡಿದಾಗ ಇದೆಲ್ಲ ಕಂಗನಾ ಆಡ್ತಿರುವಂತಹ ನಾಟಕ ಅಂತ ಗೊತ್ತಾಗಿ ಆ ಕೇಸ್ನ ಪೊಲೀಸರು ಕ್ಲೋಸ್ ಮಾಡಿದ್ರು. ಆ ರೀತಿಯಲ್ಲಿ ಕಂಗನಾ ಆದಿತ್ಯ ಪಂಚೋಲಿ ಸಂಬಂಧ ಮುರಿದು ಬಿತ್ತು. ಆದ್ರೆ ಈ ಪ್ರಕರಣದಿಂದ ಕಂಗನಾಗೆ ಮಾತ್ರ ಒಳ್ಳೆಯ ಪಬ್ಲಿಸಿಟಿ ಸಿಕ್ತು. ಇದರಿಂದ ಈಕೆ ಹೆಸರು ಪ್ರಖ್ಯಾತ ನಿರ್ದೇಶಕ ಮಹೇಶ್ ಭಟ್ ಆಫೀಸ್ ತನಕ ಹೋಯಿತು. ಇದರಿಂದ ಮಹೇಶ್ ಭಟ್ ತನ್ನ ಗ್ಯಾಂಗ್ಸ್ಟರ್ ಎನ್ನುವ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶವನ್ನ ಕೊಟ್ಟರು. ಇನ್ನು ಸಿನಿಮಾದ ಮೂಲಕ ಕಂಗನಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ. ಇನ್ನು ಗ್ಯಾಂಗ್ಸ್ಟರ್ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಕಂಗನಾಗೆ ಮಹೇಶ್ ಭಟ್ ಜೊತೆಗೆ ಒಳ್ಳೆಯ ಸ್ನೇಹನೂ ಆರಂಭವಾಗಿ ಇವರಿಬ್ಬರು ಪ್ರೇಮದಲ್ಲಿ ಬೀಳ್ತಾರೆ. ಇನ್ನು ಈ ಮಹೇಶ್ ಭಟ್ ಆಲಿಯಾ ಭಟ್ ನ ತಂದೆ. ಈತ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾಗಳನ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ ಅಂದ್ರೆ ತುಂಬಾನೇ ಫೇಮಸ್. ಇನ್ನು ಗ್ಯಾಂಗ್ಸ್ಟರ್ ಸಿನಿಮಾದ ಅದ್ಭುತ ನಟನೆಗೆ ಕಂಗನಾಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ಅದು ಯಾವಾಗ ಕಂಗನಾ ಅಭಿನಯದ ಗ್ಯಾಂಗ್ಸ್ಟರ್ ಸಿನಿಮಾ ಹಿಟ್ ಆಯ್ತು ಆಕೆಗೆ ಮಹೇಶ್ ಬ್ಯಾನರ್
ಆಕೆಗೆ ಒರಮೆ ರಸ್ತುಂ, ಶಕಲಕ ಬೂಮ್ ಬೂಮ್ ಹೀಗೆ ಒಂದರ ಹಿಂದೆ ಒಂದರಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸುವಂತಹ ಚಾನ್ಸ್ ಸಿಗತ್ತೆ. ಕಂಗನಾ ತುಂಬಾನೇ ಬ್ಯುಸಿ ಆಗ್ತಾರೆ. ಆದ್ರೆ ಮಹೇಶ್ ಭಟ್ ಮಾತ್ರ ಇವರಿಗೆ ದುಡ್ಡೇ ಕೊಡದೆ ಆಕೆಯನ್ನ ಎಲ್ಲಾ ರೀತಿಯಲ್ಲಿ ಬಳಸಿಕೊಂಡು ಸಿನಿಮಾಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಮೋಸ ಮಾಡ್ದ. ಇದರಿಂದ ಕಂಗನಾಗೆ ಈ ಮಹೇಶ್ ಭಟ್ ಪ್ರೊಡಕ್ಷನ್ ನಿಂದ ಹೊರಗೆ ಬರಬೇಕು ಅಂತ ಅನಿಸೋಕೆ ಶುರುವಾಗತ್ತೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಗನಾ ಮತ್ತು ಮಹೇಶ್ ಭಟ್ ನಡುವೆ ದೊಡ್ಡ ಜಗಳ ಆಗಿ ಅದು ಅತಿರೇಕಕ್ಕೆ ಹೋಗಿ ಮಹೇಶ್ ಭಟ್ ಕಂಗನಾಗೆ ತನ್ನ ಚಪ್ಪಲಿಯಿಂದ ಹೊಡಿತಾರೆ. ಇನ್ನು ಈ ಅವಮಾನ ತಡೆಯಲಾರದೆ ಕಂಗನಾ ಸಿನಿಮಾ ಇಂಡಸ್ಟ್ರಿಯಿಂದಾನೇ ಆಚೆ ಹೊರಟು ಹೋಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ 2000 ಇಸ್ವಿಯಲ್ಲಿ ರಾಸ್ತು ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರಬೇಕಾದ್ರೆ ಈಕೆಗೆ ಅದ್ನಾನ್ ಸುಮಾನ್ ಎಂಬಾತನ ಜೊತೆಗೆ ಪ್ರೀತಿಯಾಗಿ ಆತನ ಜೊತೆ ಒಂದಿಷ್ಟು ದಿನ ಪಬ್ಬು ಕ್ಲಬ್ ಪಾರ್ಟಿ ಅಂತ ಸುತ್ತಾಡಿ ಅವರಿಂದ ಸಾಕಷ್ಟು ಹಣ ದೋಚಿದ್ರು. ಆದ್ರೆ ಅದ್ನಾನ್ ಸುಮಾನ್ ನಿಂದ ಯಾವುದೇ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಮತ್ತು ಈತನ ದುಡ್ಡೆಲ್ಲ ಖಾಲಿಯಾಗಿದೆ ಅಂತ ಯಾವಾಗ ಕಂಗನಾಗೆ ಗೊತ್ತಾಯ್ತು, ಆಕೆ 2000ರಲ್ಲಿ ಆತನ ಜೊತೆ ಕೂಡ ತನ್ನ ಸಂಬಂಧವನ್ನ ಮುರಿದುಕೊಂಡು ಇನ್ನು ಅದೇ ಸಮಯದಲ್ಲಿ ಡಿಸೈನರ್ ಮನೀಶ್ ಮಲ್ಹೋತ್ರ ಜೊತೆ ಕೂಡ ಒಳ್ಳೆ ಸ್ನೇಹ ಅನ್ನೋದು ಆರಂಭವಾಗಿ ಅದು ಪ್ರೀತಿಯಾಗಿ ಬದಲಾಗತ್ತೆ. ಈ ಮನೀಶ್ ಮಲ್ಹೋತ್ರನಿಂದ ಈಕೆಗೆ ಲಾಭ ಕೂಡ ಇದ್ದಿದ್ರಿಂದ ಈಕೆ ಈತನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ರು. ಕಾರಣ ಈ ಮನೀಶ್ ಮಲ್ಹೋತ್ರಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಪ್ರೊಡಕ್ಷನ್ ಕಂಪನಿಗಳ ಜೊತೆ ಒಳ್ಳೆಯ ಲಿಂಕ್ ಇತ್ತು. ಇದರಿಂದ ಇವನ ಜೊತೆ ಇದ್ರೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಇವನ ಜೊತೆ ಸೇರ್ಕೊಂಡು ಎಲ್ಲಾ ಪಾರ್ಟಿಗಳಿಗೆ, ಫಂಕ್ಷನ್ ಗಳಿಗೆ ಹೋಗಿ ಕಂಗನಾ ಎಲ್ಲರನ್ನ ಭೇಟಿ ಮಾಡಿದ್ರು. ಇದು ಹೀಗೆ ಇರಬೇಕಾದ್ರೆ ಮನೀಶ್ ಬೈಸೆಕ್ಷುವಲ್ ಅನ್ನುವ ಅಗತಿಕಾರಿ ವಿಷಯ ನಂತರ ಕಂಗನಾಗೆ ಗೊತ್ತಾಯ್ತು. ಅಂದ್ರೆ ಸಲಿಂಗಕಾಮಿ ಎನ್ನುವ ವಿಷಯ ಕಂಗನಾಗೆ ಗೊತ್ತಾಯ್ತು. ಇದರಿಂದ ಆಕೆಗೆ ಶಾಕ್ ಆಯ್ತು. ಈ ಮನೀಶ್ ಮಲ್ಹೋತ್ರ ಕಂಗನಾ ಜೊತೆ ಸಂಬಂಧದಲ್ಲಿ ಇದ್ದುಕೊಂಡೇ ಕರಣ್ ಜೋಹರ್ ಜೊತೆ ಕೂಡ ಸಂಬಂಧದಲ್ಲಿದ್ದ. ಇದರಿಂದ ಕಂಗನಾ ಮನೀಶ್ ಮಲ್ಹೋತ್ರ ಜೊತೆಗಿನ ತನ್ನ ಸಂಬಂಧವನ್ನ ಮುರ್ಕೊಂಡು ಇದಾದ ನಂತರ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅಜಯ್ ದೇವ್ಗನ್ ಜೊತೆಗೆ ಕಂಗನಾಗೆ ಒಳ್ಳೆ ಸ್ನೇಹ ಅನ್ನೋದು ಆರಂಭವಾಗಿ ಅದು ಪ್ರೀತಿಯಾಗಿ ಕಂಗನಾ ಮತ್ತು ಅಜಯ್ ದೇವ್ಗನ್ ಸೇರಿ ಒಂದರ ಹಿಂದೆ ಒಂದರಂತೆ ಏರ್ ರೇಸ್, ರಾಸ್ಕಲ್ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಇನ್ನು ಇದೇ ಸಮಯದಲ್ಲಿ ಮೊದಲಿಗೆ ವಿದ್ಯಾ ಬಾಲನ್ ಹೀರೋಯಿನ್ ಆಗಿದ್ರು. ಆದ್ರೆ ಅಜಯ್ ದೇವ್ಗನ್ ಕಂಗನಾ ಜೊತೆ ತನಗೆ ಇದ್ದಂತಹ ಸಂಬಂಧದ ಕಾರಣದಿಂದ ಸ್ವಲ್ಪ ದಿನಗಳ ಕಾಲ ಶೂಟಿಂಗ್ ಆದ ನಂತರ ವಿದ್ಯಾ ಬಾಲನ್ ತೆಗೆದುಹಾಕಿ ಕಂಗನಾಗೆ ಆ ಪ್ಲೇಸ್ ನಲ್ಲಿ ಚಾನ್ಸ್ ಕೊಡಿಸಿದ್ರು. ಇನ್ನು ಅವರಿಬ್ಬರ ಸಂಬಂಧದ ವಿಷಯದಲ್ಲಿ ಅಂದ್ರೆ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗಿ ಅದು ದೊಡ್ಡ ಸುದ್ದಿ ಆಗತ್ತೆ. ಇದರಿಂದ ಕಂಗನಾಗೆ ಅಜಯ್ ದೇವ್ಗನ್ ಮದುವೆ ಆಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಈ ವಿಷಯ ಅಜಯ್ ದೇವ್ಗನ್ ಹೆಂಡತಿ ಕಾಜೋಲ್ಗೆ ಗೊತ್ತಾಗಿ ಕಾಜೋಲ್ ಅಜಯ್ ದೇವ್ಗನ್ ಮಧ್ಯೆ ಜಗಳ ಆಗತ್ತೆ. ಇನ್ನು ಜಗಳ ಅತಿರೇಕಕ್ಕೆ ಹೋಗಿ ಅಜಯ್ ದೇವ್ಗನ್ ತನ್ನ ಮನೆಯ ನೆಮ್ಮದಿ ಉಳಿಸಿಕೊಳ್ಳೋಕೆ ಅಂತ ಕಂಗನಾ ಜೊತೆಗಿನ ತನ್ನ ಸಂಬಂಧವನ್ನ ಮುರ್ಕೋತಾರೆ. ಇನ್ನು ಸಿನಿಮಾಗಳಲ್ಲಿ ನಟಿಸುವಂತಹ ಹೀರೋಯಿನ್ಗಳು ಸ್ಟಾರ್ ಹೀರೋಯಿನ್ ಆಗಬೇಕು ಅಂದ್ರೆ ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಪ್ರೊಡ್ಯೂಸರ್ ಇಲ್ಲ ಸ್ಟಾರ್ ಹೀರೋಗಳ ಸಪೋರ್ಟ್ ಇರಬೇಕು. ಇಲ್ಲ ಅಂದ್ರೆ ಸ್ಟಾರ್ ಹೀರೋಯಿನ್ ಆಗೋಕೆ ಆಗಲ್ಲ. ಇದರಿಂದ ಕಂಗನಾ 2010ರಲ್ಲಿ ಕೈಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಹೃತಿಕ್ ರೋಷನ್ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ. ಆದ್ರೆ ಹೃತಿಕ್ ರೋಷನ್ ಅದಾಗ್ಲೇ ಸುಸಾನ್ ಕೌನ್ ಎಂಬ ಹೆಂಗಸಿನ ಜೊತೆಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ವು. ಆದ್ರೆ ಕಂಗನಾ ಇದ್ಯಾವುದರ ಬಗ್ಗೆನೂ ತಲೆನೇ ಕೆಡಿಸಿಕೊಳ್ಳದೆ ಹೃತಿಕ್ ಜೊತೆಗೆ ರಾಜಾರೋಷವಾಗಿ ಪ್ರೀತಿ ಪ್ರೇಮ ಅಂತ ಶುರು ಇಟ್ಕೊಂಡು 2013ರಲ್ಲಿ ಇವರಿಬ್ಬರು ಸೇರಿ ಮಾಡಿದಂತಹ ಕ್ರಿಸ್ಟು ಸಿನಿಮಾದ ಟೈಟಲ್ ನಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾಗಿ ಸುಸಾನ್ 2010ರಲ್ಲಿ ಹೃತಿಕ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೊಳ್ತಾರೆ. ಇದು ಹೀಗೆ ಇರಬೇಕಾದ್ರೆ ಲೇಡೀಸ್ ಮ್ಯಾನ್ ಆದಂತಹ ಹೃತಿಕ್ ಕಂಗನಾ ಜೊತೆ ಒಂದು ಕಡೆ ಕ್ಲೋಸ್ ಆಗಿದ್ದುಕೊಂಡೇ ಮದುವೆಯಿಂದ ಮಾತ್ರ ದೂರ ಇದ್ರು. ಕಂಗನಾ ಎಷ್ಟೇ ಬಾರಿ ತನ್ನನ್ನ ಮದುವೆಯಾಗು ಅಂತ ಕೇಳಿದ್ರು ಹೃತಿಕ್ ಅದಕ್ಕೆ ಒಪ್ಲಿಲ್ಲ. ಇದ್ರಿಂದ ಅಂದುಕೊಂಡೆ ಮದುವೆಯಿಂದ ಮಾತ್ರ ದೂರ ಇದ್ರು. ಕಂಗನಾ ಎಷ್ಟೇ ಬಾರಿ ತನ್ನನ್ನ ಮದುವೆಯಾಗುವಂತೆ ಕೇಳಿದ್ರು ಹೃತಿಕ್ ಅದಕ್ಕೆ ಒಪ್ಲಿಲ್ಲ. ಇದರಿಂದ ಹೃತಿಕ್ ರೋಷನ್ ಜೊತೆ ತಾನು ತೆಗೆಸಿಕೊಂಡಿದ್ದಂತಹ ಎಲ್ಲಾ ತನ್ನ ಖಾಸಗಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡ್ತಾರೆ. ಇದರಿಂದ ಹೃತಿಕ್ ಮತ್ತು ಆತನ ಹೆಂಡತಿ ಸುಸಾನ್ ಖಾನ್ ಸಂಬಂಧ ಮುರಿದು ಬಿದ್ದು ಇಬ್ಬರು 2004ನೇ ಇಸವಿಯಲ್ಲಿ ಡಿವೋರ್ಸ್ ತೆಗೆದುಕೊಂಡ್ರು. ಇನ್ನು ಯಾವಾಗ ಹೃತಿಕ್ ರೋಷನ್ಗೆ ಡಿವೋರ್ಸ್ ಆಯ್ತು ಅನ್ನೋ ವಿಷಯ ಕಂಗನಾಗೆ ಗೊತ್ತಾಯ್ತು, ಆಕೆಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ತುಂಬಾ ಆನಂದ ಆಗತ್ತೆ. ಯಾಕೆ ಅಂದ್ರೆ ಹೃತಿಕ್ನ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಬಾಲಿವುಡ್ ನಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಏರ್ಬೇಕು ಅಂತ ಕಂಗನಾ ಅನ್ಕೋತಾರೆ.
ಆದ್ರೆ ಈ ಋತಿಕ್ ರೋಷನ್ ಕೈಟ್ಸ್ ಎನ್ನುವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಸಿನಿಮಾದ ನಾಯಕ ನಟಿ ಬಾರ್ಬರಿ ಮೋರಿ ಜೊತೆಗೆ ಪ್ರೀತಿ ಪ್ರೇಮವನ್ನ ಶುರು ಮಾಡಿಕೊಂಡು ಆಕೆಯನ್ನ ಮದುವೆ ಆಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಈ ಸಂಬಂಧಕ್ಕೆ ಅಡ್ಡವಾಗಿ ಬಂದ ತನ್ನ ಹೆಂಡತಿಯಿಂದ ಡಿವೋರ್ಸ್ ತೆಗೆದುಕೊಳ್ಳೋಕೆ ಅಂತ ಕಂಗನಾ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿದ್ದು ದೊಡ್ಡದಾಗುವಂತೆ ಮಾಡಿ 2004ನೇ ಇಸ್ವಿಯಲ್ಲಿ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟಿದ್ರು. ಇನ್ನು ಇದಾದ ನಂತರ ಋತಿಕ್ ಕಂಗನಾ ಜೊತೆಗಿನ ತನ್ನ ಸಂಬಂಧವನ್ನ ಕೂಡ ಮುರ್ಕೊಂಡ್ರು. ಇನ್ನು ಅದೇ ಸಮಯದಲ್ಲಿ ಕಂಗನಾ ಒಂದು ಪಾರ್ಟಿಯಲ್ಲಿ ಅಮೀರ್ ಖಾನ್ ನ ಭೇಟಿಯಾಗ್ತಾರೆ. ಇದಾದ ನಂತರ ಇವರಿಬ್ಬರ ನಡುವೆ ಪರಿಚಯವಾಗಿ ಅದು ಪ್ರೀತಿಯಾಗಿ ಬದಲಾಗಿ ಒಂದಷ್ಟು ದಿನ ಡೇಟ್ ಕೂಡ ಮಾಡಿದ್ರು. ಆದ್ರೆ ಅಮೀರ್ ಖಾನ್ ಎಷ್ಟೇ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸಂಬಂಧದಲ್ಲಿದ್ರು ಯಾರ ಜೊತೆಗೂ ಕೂಡ ಅತಿಯಾದ ಕ್ಲೋಸ್ ಆಗ್ತಿರ್ಲಿಲ್ಲ. ಈ ಕಾರಣದಿಂದಲೇ ಕಂಗನಾ ಜೊತೆಗಿನ ಅಮೀರ್ ಖಾನ್ ಸಂಬಂಧ ಕೂಡ ಬಹಳ ದಿನ ನಡೀಲಿಲ್ಲ. ಇನ್ನು ಅಮೀರ್ ಖಾನ್ ಜೊತೆಗಿನ ಸಂಬಂಧ ಯಾವಾಗ ಮುರಿದು ಬಿತ್ತು ಕಂಗನಾಗೆ ಪ್ರೀತಿ ಪ್ರೇಮ ಅಂದ್ರೆ ಬೇಜಾರಾಗಿ ಇನ್ನು ಮುಂದೆ ಯಾರನ್ನ ಪ್ರೀತಿಸಬಾರ್ದು ಅಂತ ಅನ್ಕೊಳ್ತಾರೆ. ಆದ್ರೆ ನಂತರ ಕಂಗನಾಗೆ ಟಿವಿ ನ್ಯೂಸ್ ಚಾನೆಲ್ ಓನರ್ ಜೊತೆ ಪರಿಚಯಾಗಿ ಅದು ಪ್ರೀತಿಯಾಗಿ ಬದಲಾಗತ್ತೆ. ಇದರಿಂದ ಆತನ ಜೊತೆ ಪ್ರೀತಿಯಲ್ಲಿದ್ಕೊಂಡು ಆತ ನಿರ್ಮಾಣ ಮಾಡ್ತಿದ್ದ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಅವನ ಜೊತೆನೆ ಒಂದೇ ಮನೆಯಲ್ಲಿ ಸಹ ಜೀವನ ಕೂಡ ನಡೆಸಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಆ ಟಿವಿ ಚಾನೆಲ್ ಮೂಲಕನೇ ಪ್ರಮುಖ ಕೇಂದ್ರ ಮಂತ್ರಿಯೊಬ್ಬರನ್ನ ಕಂಗನಾ ಭೇಟಿಯಾಗ್ತಾರೆ. ನಂತರ ಆತನ ಜೊತೆಗಿನ ಸಲಿಗೆ ಮತ್ತು ಸಾನ್ನಿಧ್ಯದ ಕಾರಣವಾಗಿ ಬ್ಯಾಕ್ ಟು ಬ್ಯಾಕ್ ತನಗೆ ಒಂದರ ಹಿಂದೆ ಒಂದರಂತೆ 4 ನ್ಯಾಷನಲ್ ಅವಾರ್ಡ್ಗಳು ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕತ್ತೆ. ಈ ರೀತಿ 4 ಸಾರಿ ಕಂಗನಾಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದು ನೋಡಿ ಬಾಲಿವುಡ್ನಲ್ಲೇ ಅಪಸ್ವರ ಅನ್ನೋದು ಕೇಳಿ ಬಂದಿದ್ರಿಂದ ರಾಷ್ಟ್ರೀಯ ಅಂದ್ರೆ ಕಳೆದ ವರ್ಷ ಕಂಗನಾಗೆ ರಾಷ್ಟ್ರ ಪ್ರಶಸ್ತಿಯನ್ನ ಕೊಡದೆ ಆಲಿಯಾ ಭಟ್ ಮತ್ತು ಕೃತಿ ಸನೂನ್ಗೆ ರಾಷ್ಟ್ರ ಪ್ರಶಸ್ತಿಯನ್ನ ಸರ್ಕಾರ ಕೊಟ್ಟಿತ್ತು. ಇದರಿಂದ ಗಲಾಟೆ ಒಂದಷ್ಟು ಮಟ್ಟಿಗೆ ಕಡಿಮೆ ಆಯ್ತು. ಇದು ಹೀಗಿರ್ಬೇಕಾದ್ರೆ ರೀಸೆಂಟ್ ಆಗಿ ಕಂಗನಾ ಆಕ್ಟ್ ಮಾಡಿದಂತ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿದ್ರಿಂದ ಆಕೆ ರಾಜಕೀಯಕ್ಕೆ ಬಂದು ತನ್ನ ಪವರ್ ಏನು ಅಂತ ತೋರಿಸಬೇಕು ಅಂತ ಅನ್ಕೋತಾರೆ. ಅದರಿಂದ ಆ ಮಂತ್ರಿಯ ಸಹಾಯದಿಂದಲೇ ಎಂಪಿ ಲೋಕಸಭಾ ಚುನಾವಣಾ ಟಿಕೆಟ್ ಗಿಟ್ಟಿಸಿಕೊಂಡು 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಇದರಿಂದ ಹಿಮಾಚಲ ಪ್ರದೇಶದ ಮಂಡಿ ನಿಯೋಜಿತ ವರ್ಗದಿಂದ ಸ್ಪರ್ಧಿಸಿದಂತಹ ಕಂಗನಾ ರಣವತ್ 5,32,200 ಮತಗಳನ್ನ ಪಡೆದು ಪ್ರಚಂಡವಾಗಿ ಗೆದ್ದು ಎಂಪಿ ಆದ್ರು. ಇದು ಹೀಗೆ ಇದ್ರೆ ಕಂಗನಾನನ್ನ ನೀವು ಎಂಪಿಯಾಗಿ ಗೆಲ್ಲಿಸಿದ್ರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ಜೊತೆ ಈ ಮಂಡಿಯಲ್ಲಿ ಇದ್ದುಕೊಂಡೇ ನಿಮ್ಮಗಳ ಸೇವೆ ಮಾಡ್ತೀನಿ ಅಂತ ಚುನಾವಣೆ ಮುಂಚೆ ವರ್ಷ ಹೇಳುವಂತ ಸಂದರ್ಭದಲ್ಲಿ ಜನರೆದುರು ಪ್ರಮಾಣ ಮಾಡಿದ್ರು. ಆದ್ರಿಂದ ಈಗ ಕಂಗನಾ ಸಿನಿಮಾದಲ್ಲಿ ನಟಿಸೋದನ್ನ ನಿಲ್ಲಿಸಿ ಬಂದು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಜೀವನದಲ್ಲಿ ಸೋಲು ಗೆಲುವು ಸುಖ ದುಃಖ ಹುಟ್ಟು ಸಾವು ಯಾವುದು ಕೂಡ ಶಾಶ್ವತ ಅಲ್ಲ. ಆದ್ರೆ ಗೆಲುವಿನ ಕಡೆ ನಮ್ಮ ದೃಷ್ಟಿ ಇರಬೇಕು ಮತ್ತೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಇಂತಹ ಕಂಗನಾ ಬಗ್ಗೆ ಮತ್ತು ಕಂಗನಾ ಕಪಾಳಕ್ಕೆ ಹೊಡೆದಂತಹ ಆ ಕುಲ್ವಿಂದರ್ ಕೌರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.